ಓಂ ಶ್ರೀ ಸಾಯಿರಾಮ್. ರಾಮಕಥಾ ರಸವಾಹಿನಿ ಅಧ್ಯಾಯ 21. ಮಾಯಾವಿ. ಯೋಗಭ್ರಷ್ಟರು. ಶೂರ್ಪಣಖಿಯ ಮಾತುಗಳನ್ನು ಕೇಳಿದ ಮರುಗಳಿಗೆಯೇ ಕಾಮಾಂಧನಾದ ರಾವಣನು ದುರ್ಬುದ್ಧಿಗೆ ಬದ್ಧನಾಗಿ ರಾಮಲಕ್ಷ್ಮಣಾದಿಗಳ ಮೇಲಿನ ಕ್ರೋಧವನ್ನು ಬಿಟ್ಟು ಸೀತಾಪಹರಣಕ್ಕೆ ಚಿತ್ರವಿಚಿತ್ರವಾದ ಸನ್ನಾಹಗಳನ್ನು ಯೋಚಿಸಲಾರಂಭಿಸಿದನು. ನಿದ್ರಾಹಾರಗಳನ್ನು ಸಹಿತ ಬಿಟ್ಟು ಆ ಒಂದೇ ಯೋಚನೆಯಲ್ಲಿ ಮುಳುಗಿದನು. ಆ ಸಭೆಯಲ್ಲಿ ರಾಮಲಕ್ಷ್ಮಣರ ಸೌಂದರ್ಯ ಗುಣಾತಿಶಯಗಳನ್ನು ಸೋದರಿ ಶೂರ್ಪಣಖಿಯು ಹೇಳಿದ್ದನ್ನು ವಿಭೀಷಣನು ಅತ್ಯಂತ ಆನಂದದಿಂದ ಕೇಳುತ್ತಾ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಮೈ ಮರೆತು ಆ ಸುಂದರ ವಿಗ್ರಹಗಳನ್ನು ತನ್ನ ಹೃದಯದಲ್ಲಿ ಪ್ರತಿಷ್ಠಿಸಿಕೊಂಡು ಅವರನ್ನು ಪ್ರತ್ಯಕ್ಷವಾಗಿ ಎಂದು ನೋಡುವೆನೋ ಅವರನ್ನೆಂದು ಸೇರುವೆನೋ ಎಂದು ಚಿಂತಿಸಿದನು. ಅವರು ಸಾಕ್ಷಾತ್ ದೈವಸ್ವರೂಪರೇ, ಕೇವಲ ರಾಕ್ಷಸ ಸಂಹಾರಕ್ಕಾಗಿ ಅವತರಿಸಿದ ನರರೂಪಿಗಳು ಎಂದು ದೃಢ ಮಾಡಿಕೊಂಡನು. ಅವರಿಗೆ ತನ್ನ ಸರ್ವಸ್ವವನ್ನೂ ಅರ್ಪಿಸಿ ಅಂದಿನಿಂದ ಅವರನ್ನೇ ಸ್ಮರಿಸುತ್ತಾ ಜೀವಿಸಲಾರಂಭಿಸಿದನು. ರಾವಣನು ಯೋಗಭ್ರಷ್ಟನಾದ್ದರಿಂದ ರಾಕ್ಷಸಾಕಾರನಾಗಿ ರಾಕ್ಷಸ ನಾಯಕನಾಗಿ ಸಂಚರಿಸುತ್ತಿದ್ದನು. ಆದರೆ ಅವನು ಪರಮಾತ್ಮನ ಪರಮಭಕ್ತ. ಅವನಿಗೆ ಶ್ರೀಮನ್ನಾರಾಯಣನ ತತ್ವ ತಿಳಿಯದ್ದೇನಲ್ಲ. ರಾಮನು ಸಾಕ್ಷಾತ್ ಶ್ರೀಮನ್ನಾರಾಯಣನೆನ್ನುವುದನ್ನು ಅವನು ಗುರುತಿಸಿದ್ದನು. ದೇವತೆಗಳಿಗೆ ಸಂತೋಷ ಉಂಟು ಮಾಡಲು, ಲೋಕದಲ್ಲಿ ರಾಕ್ಷಸತ್ವವನ್ನು ನಾಶ ಮಾಡಲು ಅವನು ನಾರಾಯಣನನ್ನು ಹೊಂದುವ ಅನ್ಯ ಮಾರ್ಗವಿಲ್ಲದೆ ಈ ವಿಧವಾದ ಹಠ ತೊಟ್ಟು ಅವನೊಂದಿಗೆ ವಿರೋಧವನ್ನು ಬಲಪಡಿಸಿಕೊಂಡು ಅವನ ಬಾಣದಿಂದಲೇ ತಾನು ಸಾಯಬೇಕೆಂದು ಆಶಿಸಿದ್ದನು. ಆ ತಾಮಸ ಶರೀರದಿಂದಲೇ ಅವನನ್ನು ಭಜಿಸಿ ಭವಸಾಗರವನ್ನು ದಾಟಬೇಕೆನ್ನುವುದು ಅವನ ಸ್ಥಿರ ಸಂಕಲ್ಪವಾಗಿತ್ತು. ಆದರೆ ರಾಕ್ಷಸನ ಬುದ್ಧಿ ಪ್ರಭಾವದಿಂದ ಹುಟ್ಟಿ ಬೆಳೆದ ಶರೀರವಾದುದರಿಂದ ದೈವಭಾವವನ್ನು ಮರೆತು ದಾನವ ಗುಣದಿಂದ ವಿಚಾರ ಮಾಡಲಾರಂಭಿಸಿದನು. ದೈವಭಾವ ದಾನವ ಭಾವಗಳ ಹೊಯ್ದಾಟಕ್ಕೆ ಸಿಕ್ಕಿದ್ದನಾದ್ದರಿಂದ ಅವರಾರೋ ರಾಜಪುತ್ರರೆಂದು ಆ ರಾಜಪುತ್ರರನ್ನು ಸಂಹರಿಸಿ ಆ ಸ್ತ್ರೀಯನ್ನು ಹಿಡಿದು ತರುವುದಾಗಿಯೂ ತನ್ನ ಸೋದರಿಗೆ ವಾಗ್ದಾನವಿತ್ತನು. ಮಾರೀಚನು ಸಭೆಯನ್ನು ಮುಗಿಸಿ ರಥವನ್ನು ತರುವಂತೆ ಭಟರಿಗೆ ಆಜ್ಞಾಪಿಸಿ ಆ ರಥದಲ್ಲಿ ಒಂಟಿಯಾಗಿ ಸಮುದ್ರ ತೀರದಲ್ಲಿದ್ದ ಮಾರೀಚನ ಮನೆಗೆ ಹೋದನು. ನಡೆದ ಸಂಗತಿಯನ್ನೆಲ್ಲ ಮಾರೀಚನಿಗೆ ಹೇಳಿ ಮಾರೀಚನು ತನ್ನ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಆಜ್ಞಾಪಿಸಿದನು. ಆದರೆ ಮಾರೀಚನು ತಾನು ರಾಮ ಲಕ್ಷ್ಮಣರ ಶಕ್ತಿ ಸಾಮರ್ಥ್ಯವನ್ನು ಈಗಾಗಲೇ ಅನುಭವಿಸಿರುವುದಾಗಿಯೂ ಅವರು ಸಾಮಾನ್ಯರಲ್ಲವೆಂದು ಅನೇಕ ವಿಧವಾಗಿ ರಾವಣನಿಗೆ ಹೇಳಿದನು. ಕಾಮಾಂಧನಾದ ರಾಕ್ಷಸನಿಗೆ ತನ್ನ ಕರ್ತವ್ಯವನ್ನು ನಿರ್ಣಯಿಸುವ ಶಕ್ತಿ ಸಾಮರ್ಥ್ಯಗಳು ಶೂನ್ಯವಾಗಿತ್ತಾದ್ದರಿಂದ ರಾವಣನು ಮಾರೀಚನನ್ನು ಶಿಕ್ಷಿಸುವ ಬೆದರಿಕೆ ಹಾಕಿದನು. ಮಾರೀಚನು ಈ ರಾಕ್ಷಸನ ಕೈಯಲ್ಲಿ ಸಾಯುವುದಕ್ಕಿಂತ ರಾಮನ ಕೈಗಳಲ್ಲಿ ಪ್ರಾಣ ಬಿಡುವುದೇ ಲೇಸೆಂದು ತನ್ನೊಳಗೇ ಆಲೋಚಿಸಿ ರಾವಣನ ಇಷ್ಟದಂತೆ ನಡೆಯಲು ಒಪ್ಪಿದನು. ರಾವಣನು ಮಾರೀಚನನ್ನು ಜೊತೆಯಲ್ಲಿಟ್ಟುಕೊಂಡು ದಂಡಕಾರಣ್ಯಕ್ಕೆ ಹೊರಟನು. ದಾರಿಯಲ್ಲಿ ತಾನು ಯೋಚಿಸಿರುವ ಸನ್ನಾಹವನ್ನು ಮಾರೀಚನಿಗೆ ವಿವರಿಸಿದನು. ತನ್ನ ರಾಕ್ಷಸ ಶಕ್ತಿಯಿಂದ ಮಾರೀಚನು ಜಿಂಕೆಯ ರೂಪ ತಾಳುವಂತೆಯೂ ಸೀತಾರಾಮ ಲಕ್ಷ್ಮಣರು ವಾಸವಾಗಿದ್ದ ಪರ್ಣಶಾಲೆಯ ಮುಂದೆ ವಿಚಿತ್ರವಾಗಿ ಆಟವಾಡುತ್ತಿರುವಂತೆಯೂ ಆಜ್ಞಾಪಿಸಿದನು. ಬೇರೆ ಮಾರ್ಗವಿಲ್ಲದೆ ಮಾರೀಚನು ಒಪ್ಪಿದನು. ರಾಮನು ನಿನ್ನನ್ನು ಹಿಡಿಯಲು ಅಟ್ಟಿಸಿಕೊಂಡು ಬರುವನು. ನೀನು ದೂರದ ಪ್ರದೇಶಕ್ಕೆ ಓಡಿ ಹೋಗು. ಅಲ್ಲಿ ಸೀತೆ ಮತ್ತು ಲಕ್ಷ್ಮಣನಿಗೆ ಕೇಳುವ ಹಾಗೆ ಹಾ ಸೀತಾ ಹಾ ಲಕ್ಷ್ಮಣ ಎಂದು ರಾಮನ ಕಂಠಸ್ವರದಲ್ಲಿ ಕೂಗು. ಆಮೇಲೆ ಏನು ಮಾಡಬೇಕೋ ಅದನ್ನು ನಾನು ಮಾಡುತ್ತೇನೆ ಎಂದು ಹೇಳಿದನು. ಇಬ್ಬರೂ ರಥದಲ್ಲಿ ಚಿತ್ರಕೂಟಕ್ಕೆ ಹೊರಟರು. ಲೋಕಾಧಾರ ವೃತ್ತಿಗಳು. ಇತ್ತ ಚಿತ್ರಕೂಟ ಪರ್ವತದಲ್ಲಿ ತಾನು ಯೋಚಿಸಿದ ಕಾರ್ಯ ಪ್ರಾರಂಭವಾಯಿತೆನ್ನುವುದನ್ನು ತಿಳಿದ ರಾಮನು ಕಂದಮೂಲಾದಿ ಫಲಗಳನ್ನು ತರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸಿದನು. ಇದೇ ಸಮಯವೆಂದು ಪರ್ಣಶಾಲೆಯಲ್ಲಿ ಸೀತೆಯೊಡನೆ ಸಂಭಾಷಣೆ ಪ್ರಾರಂಭಿಸಿದನು. ಸಖಿ, ನಿನಗೆ ಎಲ್ಲವೂ ತಿಳಿದಿದೆ. ನಾವು ಯಾವ ಕಾರ್ಯಕ್ಕಾಗಿ ಈ ಭೂಲೋಕಕ್ಕೆ ಬಂದೆವೋ ನಮ್ಮಿಬ್ಬರಿಗೂ ತಿಳಿದಿದೆ. ನಾವು ಬಂದ ಕಾರ್ಯ ಈಗ ಪ್ರಾರಂಭವಾಯಿತು. ನಿನ್ನ ಗುಣಶೀಲಗಳು ಮಹಾಪವಿತ್ರವಾದವುಗಳು. ನಾವು ಈ ಕಾಯಗಳನ್ನು ಪಡೆದಿರುವುದು ಅಗ್ನಿಹೋತ್ರಾದಿ ಕರ್ಮಗಳಿಂದ, ಅಂದರೆ ಅಗ್ನಿದೇವನು ತಂದ ಪಾಯಸದಿಂದ ನನ್ನ ಕಾಯವೂ, ಯಜ್ಞ ಕಾರ್ಯಕ್ಕೆ ಅಗ್ನಿ ಹೋಮ ಕುಂಡಗಳನ್ನು ಸ್ಥಾಪಿಸುವ ಪ್ರದೇಶವನ್ನು ನಿನ್ನ ತಂದೆ ಉಳುತ್ತಿದ್ದಾಗ ನಿನ್ನ ಕಾಯವೂ ಬಂದಿತು. ಹೀಗೆ ಅಗ್ನಿಯೇ ನಮ್ಮ ದೇಹಗಳಿಗೆ ಕಾರಣವಾಗಿದೆ. ಆದ್ದರಿಂದ ನೀನಿನ್ನು ನಿನ್ನ ದಿವ್ಯ ವಿಭೂತಿಗಳೆಲ್ಲವನ್ನೂ ಬಿಟ್ಟು ಸಾಮಾನ್ಯ ಮಾನವಳಂತೆ ಪ್ರವರ್ತಿಸು.
ನಾನೂ ಸಾಮಾನ್ಯ ಮಾನವ ಮಾತ್ರನಂತೆ ಪ್ರವರ್ತಿಸುತ್ತಾ ನಿನಗಾಗಿ ವಿರಹ ಶೋಕಾದಿಗಳನ್ನು ತೋರಿಸುವೆನು. ಈ ವಿನೋದವನ್ನು ನೋಡುವ ಲೋಕದ ಜನರು ನಮ್ಮ ಸಾಮಾನ್ಯವಾದ ನಡವಳಿಕೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಳ್ಳುವರು. ಅವುಗಳನ್ನೇ ಲೋಕಾಧಾರವಾದ ನಡವಳಿಕೆಯೆಂದು ಭಾವಿಸುವರು. ನಾವು ಮಾಡುವ ಪ್ರತಿ ಕಾರ್ಯವೂ ಸಂಸಾರಗಳಿಗೆ ಆದರ್ಶವಾದುದಾಗಿರಬೇಕು. ಸತಿಪತಿಯರ ಸಭ್ಯ ವರ್ತನೆಗೆ ಚ್ಯುತಿ ಬರದಂತೆ, ಸತ್ಯ ಧರ್ಮಗಳಿಗೆ ವಿರುದ್ಧವಾಗಿರದಂತೆ, ಶಾಸ್ತ್ರ ಸಮ್ಮತವಾದ ಮಾರ್ಗ ಬಿಡದಂತೆ, ಸಾಮಾನ್ಯ ಮಾನವರಿಗೆ ಆದರ್ಶಪ್ರಾಯವಾದ ಜೀವಿತವನ್ನು ನಡೆಸುತ್ತಾ ರಾವಣ ರಾಕ್ಷಸ ಸಂಹಾರದವರೆಗೆ ನಾವು ಈ ನಾಟಕವನ್ನು ಆಡಬೇಕಾಗಿದೆ. ಅಲ್ಲಿಯವರೆಗೆ ನಿನ್ನ ದಿವ್ಯ ರೂಪವನ್ನು ಅಗ್ನಿಯಲ್ಲಿರಿಸಿ ಸಾಮಾನ್ಯ ಮಾಯಾ ಮಾನುಷ ವಿಗ್ರಹಧಾರಿಯಾಗಿ ನಡೆದುಕೋ. ಕಾರಣವಿಲ್ಲದ ಕಾರ್ಯ ಲೋಕ ವಿರುದ್ಧವಾದುದು. ನಿಷ್ಕಾರಣವಾಗಿ ರಾಕ್ಷಸರ ಸಂಹಾರ ಆಗಬೇಕಾದರೂ ಧರ್ಮ ವಿರುದ್ಧವಲ್ಲದ ಕಾರಣವನ್ನು ತೋರಿಸಿ ಕಾರ್ಯವೆಸಗಬೇಕು. ಕಾರ್ಯಕಾರಣಗಳಿಗೆ ಅವಿನಾಭಾವ ಸಂಬಂಧವಿದೆ. ನಿನ್ನನ್ನು ರಾವಣ ಅಪಹರಿಸಿಕೊಂಡು ಹೋದಂತೆ ತೋರಿಸಿ ಅವನ ಕಾಮ ಪ್ರವೃತ್ತಿಯನ್ನು ಲೋಕಕ್ಕೆ ವ್ಯಕ್ತಪಡಿಸಬೇಕಾಗುವುದು. ಅಷ್ಟೇ ಅಲ್ಲದೆ ಅವನ ಭಕ್ತಿ ಪ್ರಪತ್ತಿಗಳೂ ಉತ್ತಮವಾದವುಗಳಲ್ಲ ಎನ್ನುವುದನ್ನು ಕೂಡ ಆಸ್ತಿಕ ಲೋಕಕ್ಕೆ ತಿಳಿಸುವುದವಶ್ಯಕ. ಚಿತ್ತಶುದ್ಧಿ ಇಲ್ಲದ ಆಚಾರ ವ್ಯವಹಾರಗಳು ಅಲ್ಪ ಕಾರ್ಯಗಳೆಂದು, ತಪಸ್ಸು ಯಜ್ಞ ಯಾಗಾದಿಗಳನ್ನು ಎಷ್ಟು ಘೋರವಾಗಿ ಎಷ್ಟು ಸಂಭ್ರಮದಿಂದ ಮಾಡಿದರೂ ಅವು ಕ್ಷುದ್ರ ಸಾಧನೆಗಳೆನ್ನುವ ಸತ್ಯವನ್ನು ಲೋಕಕ್ಕೆ ಸ್ಪಷ್ಟ ಮಾಡುವುದವಶ್ಯಕ. ರಾಕ್ಷಸ ಸ್ವಭಾವಗಳನ್ನು ಬಿಡದೆ ದೈವ ಕಾರ್ಯಗಳನ್ನೆಷ್ಟು ಮಾಡಿದರೂ ಕೂಡ ಕಾಲವನ್ನು ಅಪವಿತ್ರ ಮಾಡಿದಂತೆಯೇ ಸರಿ ಎನ್ನುವುದನ್ನು ರಾವಣನನ್ನು ನಿದರ್ಶನವಾಗಿಟ್ಟುಕೊಂಡು ಲೋಕಕ್ಕೆ ನಿರೂಪಿಸಬೇಕು. ಇದೆಲ್ಲದರ ಜೊತೆಗೆ ಆತನಿಗೆ ಕೊಟ್ಟ ಶಾಪವೂ ಕೂಡ ಅದರ ಕೆಲಸವನ್ನು ಮಾಡುವುದು. ರಾವಣನ ವಿನಾಶ ಕಾಲವು ಪ್ರಾರಂಭವಾಯಿತು. ಇಂದೋ ನಾಳೆಯೋ ನಮ್ಮ ವಿಯೋಗವು ಪ್ರಾರಂಭವಾಗುವುದು. ನಮಗೆಂದಿಗೂ ವಿಯೋಗ ಬರುವುದಿಲ್ಲ. ಆದರೆ ಲೋಕ ವ್ಯವಹಾರಕ್ಕಾಗಿ ಹಾಗೆ ತೋರಿಸಬೇಕಾಗಿದೆ. ತಕ್ಷಣವೇ ಹೋಗಿ ನೀನು ನಿನ್ನ ದಿವ್ಯ ರೂಪವನ್ನು ಅಗ್ನಿಯಲ್ಲಿ ಸೇರಿಸಿ ಬಾ. ಲಕ್ಷ್ಮಣನು ಫಲಗಳೊಂದಿಗೆ ಹಿಂತಿರುಗುವ ಸಮಯವಾಯಿತು. ರಾವಣನೂ ಸಹ ತನ್ನ ವಿಕಾರ ಬುದ್ಧಿಯಿಂದ ಸರ್ವಸಿದ್ಧನಾಗಿದ್ದಾನೆ ಎಂದು ಹೇಳಿದನು. ಹಾಗೆ ಮತ್ತೊಂದು ರಹಸ್ಯವಾದ ವಿಷಯವನ್ನೂ ರಾಮನು ತಿಳಿಸಿದನು. ನೀನು ಅಗ್ನಿಯನ್ನು ಪ್ರವೇಶಿಸಿ ರಾಕ್ಷಸ ಸಂಹಾರ ಕಾರ್ಯದಲ್ಲಿ ನೀನು ಭಾಗವಹಿಸಬೇಕು. ನಿಮಿತ್ತ ಮಾತ್ರವಾಗಿ ಸಾಮಾನ್ಯ ರೂಪದಿಂದ ನೀನು ರಾವಣನ ಅಧೀನದಲ್ಲಿರುವಾಗ ನಿನ್ನ ಶಕ್ತಿಯು ಅಗ್ನಿಯಲ್ಲಿರುವುದು. ಆ ಅಗ್ನಿ ರೂಪದ ನೀನು ಲಂಕೆಯನ್ನು ಭಸ್ಮ ಮಾಡಬೇಕು. ಲಂಕೆಯನ್ನು ಭಸ್ಮ ಮಾಡುವುದು ಅಗ್ನಿಯಲ್ಲ, ನೀನೇ. ಅಂದರೆ ಸೀತೆಯೇ ಲಂಕೆಯನ್ನು ಭಸ್ಮ ಮಾಡಿದ್ದು, ರಾಮನೇ ರಾವಣನನ್ನು ಕೊಂದಿದ್ದು ಎನ್ನುವ ಸತ್ಯವನ್ನು ಲೋಕಕ್ಕೆ ಅರ್ಥವಾಗುವಂತೆ ಮಾಡಬೇಕು. ಈ ಚಮತ್ಕಾರಗಳು ಲಕ್ಷ್ಮಣನಿಗೆ ಸಹ ತಿಳಿಯಬಾರದು. ಲಕ್ಷ್ಮಣನು ನಮ್ಮ ಸಹಾಯಕನೇ ವಿನಾ ಅನ್ಯ ಶಕ್ತಿಯ ಸಂಬಂಧ ಅವನಿಗಿಲ್ಲ. ಈ ಕಾರ್ಯವು ಪೂರ್ತಿಯಾದ ಮೇಲೆ ನಾವು ಮತ್ತೆ ಅಯೋಧ್ಯೆಯನ್ನು ಪ್ರವೇಶಿಸುವ ಕಾಲದಲ್ಲಿ ನಿನ್ನನ್ನು ಅಗ್ನಿಯಿಂದ ಸ್ವೀಕರಿಸುತ್ತೇನೆ. ಅದೂ ಕೂಡ ಲೋಕಕ್ಕೆ ಒಂದು ಆದರ್ಶವೇ ಆಗುವಂತೆ ನಿರೂಪಿಸುತ್ತೇನೆ ಎಂದು ಹೇಳಿದನು. ತಮ್ಮ ನಾಟಕ ಇಂದಿನಿಂದ ಪ್ರಾರಂಭವಾಗುವುದೆಂದು ಇಬ್ಬರೂ ಸಿದ್ಧ ಮಾಡಿಕೊಂಡು ರಾವಣನ ಆಗಮನಕ್ಕಾಗಿ ಸಿದ್ಧರಾದರು. ಅಂದಿನಿಂದ ಸೀತಾರಾಮರು ಅನುಭವಿಸಿದ ಲೌಕಿಕ ವಿಯೋಗ, ತೊಂದರೆ, ಶೋಕ, ವೇದನೆಗಳು ಕೇವಲ ನಾಟಕವೇ ವಿನಾ ಸತ್ಯವಾದುದಲ್ಲ. ಅವರಿಬ್ಬರಿಗೂ ವಿಯೋಗವೇ ಇಲ್ಲ. ವಿಯೋಗದ ಮೂಲಕ ಮಾನವರಿಗೆ ನೀತಿಯನ್ನು ಬೋಧಿಸುವುದು ಇದರ ಉದ್ದೇಶ. ಸ್ವರ್ಣಮೃಗ. ಇಷ್ಟರಲ್ಲಿ ಲಕ್ಷ್ಮಣನು ಫಲಗಳೊಂದಿಗೆ ಪ್ರವೇಶಿಸಿದನು. ಎಲ್ಲರೂ ಆ ಫಲಗಳನ್ನು ತಿಂದು ನೀರು ಕುಡಿದು ಪ್ರಕೃತಿ ಸೌಂದರ್ಯವನ್ನು ರಾಕ್ಷಸರ ಪ್ರವರ್ತನೆಯನ್ನೂ ಕುರಿತು ಮಾತನಾಡುತ್ತಾ ಅರಣ್ಯವಾಸ ಬಹು ಆನಂದದಾಯಕವಾಗಿದೆ ಎನ್ನುವಂತೆ ಸಂತೋಷದಿಂದಿದ್ದರು. ಆಶ್ರಮವನ್ನು ಸಮೀಪಿಸಿದ ರಾವಣ ಮಾರೀಚರು ಹೇಗೆ ಪ್ರವೇಶಿಸಬೇಕೆಂದು ತಮ್ಮೊಳಗೆ ವಿಚಾರ ಮಾಡುತ್ತಿದ್ದರು. ಮಾರೀಚನು ದುಷ್ಟನಾದ ರಾವಣನ ದುರ್ಬುದ್ಧಿಗೆ ಅಸಹ್ಯಪಟ್ಟು ಅವನನ್ನು ಎದುರಿಸುವ ಶಕ್ತಿ ಇಲ್ಲದೆ, ಅವನ ಕೈಯಲ್ಲಿ ಸಾಯಲೊಲ್ಲದೆ, ಏನೂ ಮಾಡಲಾರದ ಸ್ಥಿತಿಯಲ್ಲಿ ರಾವಣನ ಇಷ್ಟದಂತೆ ನಡೆಯಲು ಸಿದ್ಧನಾದನು. ಸೀತಾರಾಮರನ್ನು ಆಕರ್ಷಿಸಲು ಒಂದು ಸುಂದರವಾದ ಜಿಂಕೆ ರೂಪವನ್ನು ಧರಿಸಿ ಮಾರೀಚನು ತನ್ನಲ್ಲೇ ಹೀಗೆ ಯೋಚಿಸುತ್ತಾನೆ. ಆಹಾ, ಈ ದಿನ ಎಂಥ ಸುದಿನ! ಕೆಲವೇ ನಿಮಿಷಗಳಲ್ಲಿ ಅತಿ ಲೋಕ ಸುಂದರವಾದ ತ್ರಿಮೂರ್ತಿಗಳನ್ನು ದರ್ಶಿಸುತ್ತೇನೆ. ಸೀತೆಯ ದೃಷ್ಟಿ ನನ್ನ ಮೇಲೆ ಗಾಢವಾಗಿ ಬೀಳುವುದು.
ಆಮೇಲೆ ರಾಮನು ಧನುರ್ಬಾಣಧಾರಿಯಾಗಿ ನನ್ನನ್ನು ಅಟ್ಟಿಸಿಕೊಂಡು ನನ್ನ ಹಿಂದೆ ಬರುವನು. ರಾಮನನ್ನು ಅನುಸರಿಸಬೇಕಾದ ದಾಸನಾದ ನನ್ನನ್ನು ರಾಮನೇ ಅನುಸರಿಸುವನೆಂದ ಮೇಲೆ ನಾನೆಷ್ಟು ಧನ್ಯ. ನಾನು ಮಾಡುತ್ತಿರುವುದು ಮಹಾಪಾಪವಾದರೂ ಬುದ್ಧಿಪೂರ್ವಕವಾಗಿ ನಾನು ಮಾಡುತ್ತಿಲ್ಲ, ಬಲಾತ್ಕಾರಕ್ಕೊಳಗಾಗಿ ಮಾಡುತ್ತಿದ್ದೇನೆ. ಆದ್ದರಿಂದ ಇದು ನನ್ನ ತಪ್ಪಲ್ಲ. ರಾಮ ಬಾಣ ರಾಮ ಹಸ್ತದಿಂದ ಹೊರಟು ನನ್ನ ಕಾಯವನ್ನು ಸೋಕುವುದು. ಆಗ ಈ ಮಾಯಾದೇಹವನ್ನು ಬಿಡುವೆನು. ಅದೇ ನನ್ನ ಮಹಾಪ್ರಾಪ್ತಿ. ಇದು ಎಲ್ಲರಿಗೂ ಸಾಧ್ಯವೇ? ಅಷ್ಟೇ ಅಲ್ಲ, ನಾನು ಕಾಯವನ್ನು ಬಿಡುವಾಗ ನನ್ನ ಕಣ್ಣುಗಳು ರಾಮನನ್ನು ನೋಡುತ್ತಿರುವುವು. ಆ ಸುಂದರ ವಿಗ್ರಹವೇ ನನ್ನ ಮುಂದಿರುವುದು. ಆ ಮಂಗಳ ನಾಮವೇ ನನ್ನ ನಾಲಿಗೆಯ ಮೇಲಿರುವುದು. ಆಹಾ, ಎಷ್ಟು ಧನ್ಯ! ನನಗಿಂತ ಪುಣ್ಯಾತ್ಮ ಮತ್ತೊಬ್ಬನಿಲ್ಲ ಎಂದು ತನ್ನಲ್ಲೇ ಸದ್ವಿಚಾರ ಮಾಡುತ್ತಾ ಪರ್ಣಶಾಲೆಯತ್ತ ಹೊರಟನು. ಅತ್ತ ಸರ್ವಜ್ಞರಾದ ಸೀತಾರಾಮರು ಅವರ ಬರುವಿಗಾಗಿ ಕಾದಿದ್ದರು. ಸೀತೆಯ ಕೋರಿಕೆ. ಪರ್ಣಶಾಲೆಯ ಮುಂದೆ ಆ ಕಪಟ ಮೃಗವು ಚಿಮ್ಮುತ್ತಾ ಬೆದರುತ್ತಾ ಅತ್ತಿತ್ತ ಓಡುತ್ತಾ ದೃಷ್ಟಿಯನ್ನು ಮಾತ್ರ ಸೀತಾರಾಮರ ಮೇಲಿಟ್ಟು ಅವರನ್ನೇ ನೋಡುತ್ತಾ ಓಡಿ ಪೊದೆಯೊಳಗೆ ಮರೆಯಾಗುತ್ತಾ ಮತ್ತೆ ಕಾಣಿಸಿಕೊಳ್ಳುತ್ತಾ ಹೀಗೆ ಆಟವಾಡಲಾರಂಭಿಸಿತು. ಸೀತಾರಾಮ ಲಕ್ಷ್ಮಣರು ಮುಗುಳ್ನಗುತ್ತಾ ಆ ಮೃಗದ ಸೌಂದರ್ಯವನ್ನು ವರ್ಣಿಸತೊಡಗಿದರು. ಸುವರ್ಣ ಚರ್ಮದ ಜಿಂಕೆಯಾದ್ದರಿಂದ ಅದೊಂದು ನೂತನ ಜಾತಿಯ ಜಿಂಕೆ ಎಂದು ಮಾತನಾಡಿಕೊಂಡರು. ಸೀತೆಯೂ, ನಾಥ, ಎಂಥ ಸುಂದರ ವಿಗ್ರಹವಿದು! ಇದನ್ನು ನಮ್ಮ ಜೊತೆಯಲ್ಲಿಟ್ಟುಕೊಂಡರೆ ನನಗೆ ಕಾಲವು ಆನಂದವಾಗಿ ಹೋಗುವುದಲ್ಲವೇ? ಒಂದೊಂದು ಸಾರಿ ನೀವಿಬ್ಬರೂ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುವಾಗ ನಾನು ಈ ಮೃಗದೊಂದಿಗೆ ಆಡಿಕೊಳ್ಳುತ್ತಾ ಕಾಲ ಕಳೆಯಬಹುದಲ್ಲವೇ? ದಯಮಾಡಿ ಆ ಮೃಗವನ್ನು ಹಿಡಿಯುವಿರಾ? ನನ್ನ ವಿನೋದಕ್ಕಾಗಿ ಈ ಒಂದು ಸಣ್ಣ ಸಹಾಯ ಮಾಡುವಿರಾ? ಎಂದು ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ಳುತ್ತಿದ್ದುದನ್ನು ನೋಡಿ ಲಕ್ಷ್ಮಣನು, ತಾಯಿ, ನಾನು ಹಿಡಿದು ತರುತ್ತೇನೆ ಎಂದು ಎದ್ದು ನಿಂತನು. ರಾಮನು ಅವನನ್ನು ತಡೆದು ನಿಲ್ಲಿಸಿ, ಜಿಂಕೆಯ ಕಪಟ ನಾಟಕವನ್ನು ಲಕ್ಷ್ಮಣನು ತಿಳಿಯದವನಾದ್ದರಿಂದ ಅವನಿಗೆ ಅದು ದಕ್ಕದೆನ್ನುವುದನ್ನರಿತು, ತಮ್ಮ, ಅದಕ್ಕೆ ಏನೊಂದೂ ಗಾಯವಾಗದಂತೆ ಅಪಾಯವಾಗದಂತೆ ಹಿಡಿಯಬೇಕು, ಅದನ್ನು ನಾನೇ ನೆರವೇರಿಸಬೇಕು ಎಂದು ಹೇಳಿ ಅವನನ್ನು ಅಲ್ಲೇ ಇರುವಂತೆ ಆಜ್ಞಾಪಿಸಿದನು. ಅಷ್ಟೇ ಅಲ್ಲ, ಬರಲಿರುವ ಘಟನೆಗಳು, ನಡೆಯಲಿರುವ ನಾಟಕವು ಗೊತ್ತಿದ್ದುದರಿಂದ ಗುಟ್ಟಾಗಿ ಒಳಗೆ ಕರೆದು, ಲಕ್ಷ್ಮಣ, ಈ ಅಡವಿಯಲ್ಲಿ ರಾಕ್ಷಸರ ನಿವಾಸ, 2 ದಿನಗಳಿಗೆ ಮುಂಚೆ ಸಂಭವಿಸಿದ ಖರದೂಷಣಾದಿಗಳ ವಧೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಿರುಗಿ ಅವರ ಬಂಧು ಮಿತ್ರರು ನಮ್ಮ ಪರ್ಣಶಾಲೆಯ ಮೇಲೆ ದಂಡೆತ್ತಿ ಬರಬಹುದು. ಆದ್ದರಿಂದ ನೀನು ಬಾಣ ಹೂಡಿಕೊಂಡು ಸರ್ವಸಿದ್ಧನಾಗಿದ್ದು 4 ದಿಕ್ಕಿನಲ್ಲೂ ಕಾವಲು ಕಾಯುತ್ತಿರಬೇಕು. ಸೀತೆಯನ್ನು ಕಾಪಾಡಿಕೊಂಡಿರಬೇಕು. ಎಂಥ ಸಂದರ್ಭದಲ್ಲೂ ಸೀತೆಯನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಡ. ಈ ಮೃಗವು ಸಿಕ್ಕದೆ ದೂರ ಓಡಿ ಹೋಗಬಹುದು, ನಿಧಾನವಾಗಬಹುದು. ಆದ್ದರಿಂದ ಜಾಗ್ರತೆಯಿಂದ ಸಮಯೋಚಿತವಾಗಿ ಬುದ್ಧಿಬಲ ದೇಹಬಲವನ್ನು ಉಪಯೋಗಿಸಿ ಸೀತೆಯನ್ನು ಕಾಪಾಡುತ್ತಿರು ಎಂದು ಹೇಳಿ ಮಾಯಾಮೃಗವನ್ನು ಹಿಂಬಾಲಿಸಿ ಹೊರಟನು. ಹಾ ಲಕ್ಷ್ಮಣ! ಅವನು ಆ ಮೃಗವನ್ನು ಬೆನ್ನಟ್ಟಿ ಹೋಗುತ್ತಿದ್ದಾಗ ಆ ಮೃಗವು ಮುಂದೆ ನೋಡದೆ ತನ್ನ ಮೇಲೆ ದೃಷ್ಟಿಯಿಟ್ಟು ಓಡುತ್ತಿದ್ದುದನ್ನು ನೋಡಿ ರಾಮನಿಗೆ ಆನಂದವಾಯಿತು. ಅವನು ಮಾರೀಚನೆನ್ನುವುದು ರಾಮನಿಗೆ ಗೊತ್ತು. ಮಾರೀಚನು ಪರಮಭಕ್ತ. ರಾಮತತ್ವವನ್ನು, ರಾಮಶಕ್ತಿಯನ್ನು ಮೊದಲೇ ಅನುಭವಿಸಿದವನು. ರಾಮನೂ ಕೂಡ ಓಡುತ್ತಿದ್ದ ಮಾರೀಚನ ಮೇಲೆ ದೃಷ್ಟಿಯಿಟ್ಟು ವಿನೋದ ರೀತಿಯಾಗಿ ಅದನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದನು. ಒಂದೊಂದು ಸಾರಿ ರಾಮನಿಗೆ ಸಿಕ್ಕುವಂತೆ ಜಿಂಕೆ ಸಮೀಪಿಸುತ್ತಿತ್ತು, ಮತ್ತೊಂದು ಸಾರಿ ದೂರವಾಗಿ ಓಡಿ ಹೋಗುತ್ತಿತ್ತು. ಈ ಬಗೆಯ ಆಟವನ್ನು ನೋಡಿ ರಾಮನು ಬಹಳ ಉಲ್ಲಾಸದಿಂದ ಅದರೊಂದಿಗೆ ಆಟವಾಡುವವನಂತೆ ಮುಂದೆ ಹೋಗುತ್ತಿದ್ದನು. ದೂರದ ಒಂದು ಸ್ಥಳಕ್ಕೆ ಹೋದೊಡನೆ ರಾಮನು ಅಮೋಘ ಅಸ್ತ್ರವೊಂದನ್ನು ಪ್ರಯೋಗಿಸಿದನು. ಅದು ತಗುಲಿದೊಡನೆ ಆ ಮಾಯಾಮೃಗವು ಹಾ ಲಕ್ಷ್ಮಣ ಎಂದು ಗಟ್ಟಿಯಾಗಿ ಕೂಗುತ್ತಾ ನೆಲಕ್ಕುರುಳಿತು. ಆ ಪ್ರಶಾಂತ ವಾತಾವರಣದಲ್ಲಿ ಆ ಕೂಗು ಸೀತಾಲಕ್ಷ್ಮಣರ ಕಿವಿಯನ್ನು ಬಡಿಯಿತು. ಆ ಕೂಗು ಕೇಳಿದೊಡನೆ ಸೀತೆಯು, ಲಕ್ಷ್ಮಣ
ಕೇಳಿದೆಯಾ? ನಿನ್ನ ಅಣ್ಣನವರ ಧ್ವನಿ ನಿನ್ನನ್ನು ಕರೆಯುತ್ತಿದ್ದಾರೆ. ಹೊರಡು, ತಕ್ಷಣವೇ ಹೋಗಿ ಅವರನ್ನು ಕಾಪಾಡು. ಈ ರಾಕ್ಷಸರು ಮಾಯಾಧಾರಿಗಳು, ಕಪಟ ವೇಷ ಧರಿಸಿ ಅನೇಕ ಗಂಡಾಂತರಗಳಿಗೆ ಗುರಿ ಮಾಡುವರು ಎಂದು ಕಳವಳ ವ್ಯಕ್ತಪಡಿಸುತ್ತಾ ಲಕ್ಷ್ಮಣನನ್ನು ಕಳಿಸಲೆತ್ನಿಸಿದಳು. ಆದರೆ ಲಕ್ಷ್ಮಣನು ಬುದ್ಧಿಶಾಲಿಯಾದ್ದರಿಂದ ರಾಮಾಜ್ಞೆಯನ್ನೇ ಪ್ರಧಾನವೆಂದು ಪ್ರಾಣ ಸಮಾನವೆಂದು ತಿಳಿದು ಆಚರಿಸುತ್ತಿದ್ದವನಾದ್ದರಿಂದ, ತಾಯಿ, ರಾಮಚಂದ್ರನಿಗೆ ಏನೂ ಕಷ್ಟ ಬರುವುದಿಲ್ಲ. ರಾಮಚಂದ್ರನನ್ನು ಯಾವ ರಾಕ್ಷಸನೂ ಏನೂ ಮಾಡಲಾರ. ಸಹಸ್ರಾರು ರಾಕ್ಷಸರನ್ನು ಕ್ಷಣ ಕಾಲದಲ್ಲಿ ವಧಿಸಿದ ದೃಶ್ಯವನ್ನು 2-3 ದಿನಗಳಿಗೆ ಮೊದಲು ನೀವೇ ನೋಡಲಿಲ್ಲವೇ? ನೀವು ಕಂಗಾಲಾಗದೆ ಧೈರ್ಯವಾಗಿರಿ, ಅವರು ಬೇಗನೆ ಪರ್ಣಶಾಲೆಗೆ ಹಿಂದಿರುಗುವರು ಎಂದು ಅವಳಿಗೆ ಧೈರ್ಯ ಹೇಳುತ್ತಾ ಜಾಗ ಬಿಟ್ಟು ಕದಲದೆ ನಿಂತಿದ್ದನು. ಕಠಿಣ ವಾಕ್ಯಗಳು. ಇಷ್ಟರಲ್ಲಿ ಮತ್ತೊಮ್ಮೆ ಹಾ ಸೀತಾ, ಹಾ ಲಕ್ಷ್ಮಣ ಎನ್ನುವ ಕೂಗು ಕೇಳಿಸಿತು. ಸೀತೆ ಇನ್ನಷ್ಟು ಗಾಬರಿಗೊಂಡವಳಂತೆ ಕಳವಳಪಟ್ಟು, ಲಕ್ಷ್ಮಣ, ನೀನೇಕೆ ಹೀಗೆ ಮೊಂಡು ಹಿಡಿದಿದ್ದೀಯೇ? ನಿನ್ನ ಉದ್ದೇಶ ನನಗರ್ಥವಾಗುತ್ತಿಲ್ಲ. ಬೇಗ ಹೋಗು, ನಿನ್ನ ಅಣ್ಣನಿಗೆ ಬಂದಿರುವ ಆಪತ್ತನ್ನು ನಿವಾರಿಸು, ಸಹಾಯ ಮಾಡು, ಹೋಗು ಹೋಗು ಎಂದು ಅನೇಕ ಬಗೆಯಾಗಿ ತನ್ನ ಕಳವಳವನ್ನು ವ್ಯಕ್ತಪಡಿಸಿದಳು. ರಾಮನಿಗೇನೂ ಪ್ರಮಾದ ಸಂಭವಿಸಲಿಲ್ಲವೆನ್ನುವುದು ಸೀತೆಗೂ ಗೊತ್ತು. ಆದರೆ ಮುಂದೆ ನಡೆಯುವ ನಾಟಕಕ್ಕೆ ಇವೆಲ್ಲ ಆಧಾರವೆಂದು ತಿಳಿದು ಅಸಹಾಯಕಳಂತೆ ಗಾಬರಿಗೊಂಡವಳಂತೆ ನಟಿಸಲಾರಂಭಿಸಿದಳು. ತಾನು ಎಷ್ಟು ಧೈರ್ಯದ ಮಾತುಗಳನ್ನು ಹೇಳಿದರೂ ಸೀತೆಯು ಕಿವಿಯ ಮೇಲೆ ಹಾಕಿಕೊಳ್ಳದಿದ್ದುದನ್ನು ನೋಡಿ ಲಕ್ಷ್ಮಣನು, ತಾಯಿ, ನನಗೆ ರಾಮಾಜ್ಞೆಯು ಪ್ರಾಣ ಸಮಾನ. ಸೀತೆಯನ್ನು ನೋಡಿಕೊಳ್ಳುತ್ತಾ ಎಂಥ ಸಮಯದಲ್ಲೂ ಅವಳನ್ನು ಬಿಟ್ಟು ಹೋಗಬೇಡ ಎನ್ನುವ ರಾಮಾಜ್ಞೆಯನ್ನು ನೀವು ಕೇಳಲಿಲ್ಲವೇ? ಆದ್ದರಿಂದ ಏನೇ ಆಗಲಿ ನಾನಿಲ್ಲಿಂದ 1 ಹೆಜ್ಜೆ ಸಹ ಕದಲೆನು ಎಂದು ಸ್ಪಷ್ಟವಾಗಿ ಹೇಳಿದನು. ಅವನನ್ನು ಹೇಗಾದರೂ ಅಲ್ಲಿಂದ ಹೊರಡಿಸಿ ರಾವಣನು ಬರಲು ಅವಕಾಶ ಮಾಡಿಕೊಟ್ಟು ಮುಂದೆ ರಾಕ್ಷಸ ಸಂಹಾರಕ್ಕೆ ದಾರಿ ಮಾಡಿಕೊಡಬೇಕೆನ್ನುವುದು ರಾಮನ ಯೋಜನೆಯೇ. ಆದ್ದರಿಂದ ರಾಮನ ಸಂಕಲ್ಪವನ್ನು ನೆರವೇರಿಸುವ ಸಲುವಾಗಿ ಅವಳೂ ಪಟ್ಟು ಹಿಡಿದು ಕಠೋರವಾದ ಮಾತುಗಳನ್ನಾಡಲು ಮೊದಲು ಮಾಡಿದಳು. ಲಕ್ಷ್ಮಣನು ಕಿವಿಗಳನ್ನು ಮುಚ್ಚಿಕೊಂಡು, ತಾಯಿ, ನಾನು ನಿನ್ನ ಮಗ, ತಾಯಿ ಏನೆಂದರೂ ನಾನು ಸಹಿಸಿಕೊಳ್ಳುತ್ತೇನೆ ಎಂದನು. ಆದರೂ ಸೀತೆಯು ಕಠಿಣ ನುಡಿಗಳನ್ನು ಬಿಡದೆ, ನೀನು ಹೋಗದಿದ್ದರೆ ನಾನೇ ಹೋಗುತ್ತೇನೆ ಎಂದಾಗ ವಿಧಿ ಇಲ್ಲದೆ ಆ ಮಾತುಗಳನ್ನು ಕೇಳಲಾರದೆ ಅವಳು ಅಡವಿಯಲ್ಲಿ ಹೋಗುವುದನ್ನು ಒಪ್ಪಲಾರದೆ ಲಕ್ಷ್ಮಣನು ಭಾರವಾದ ಹೃದಯದಿಂದ ಪರ್ಣಶಾಲೆಯನ್ನು ಬಿಟ್ಟು ರಾಮನನ್ನು ಹುಡುಕುತ್ತಾ ಹೊರಟನು. ರಾಮಾಜ್ಞೆಯನ್ನು ಮೀರಿದ್ದು. ಪರ್ಣಶಾಲೆಯನ್ನು ಬಿಡುವಾಗ ಸೀತೆಯನ್ನು ಒಳಗೇ ಇರುವಂತೆ ಹಲವು ಬಗೆಯಾಗಿ ಎಚ್ಚರಿಕೆ ಹೇಳಿದನು. ಪರ್ಣಶಾಲೆಯ ಮುಂದೆ 4 ಗೆರೆಗಳನ್ನೆಳೆದು ಮಂತ್ರಶಕ್ತಿಯನ್ನು ಅದರಲ್ಲಿ ತುಂಬಿ ಎಂಥ ಪರಿಸ್ಥಿತಿಯಲ್ಲೂ ಅವನ್ನು ದಾಟಬಾರದೆಂದು ಜಾನಕಿಯನ್ನು ಪ್ರಾರ್ಥಿಸಿದನು. ಲಕ್ಷ್ಮಣನು ಮಹಾಗುಣವಂತ. 2 ಆಜ್ಞೆಗಳ ಮಧ್ಯೆ ಸಿಕ್ಕಿಕೊಂಡು ಯಾವುದನ್ನೂ ಉಲ್ಲಂಘಿಸಲಾರದೆ ಪರಿತಪಿಸಿದನು. ರಾಮನ ಆಜ್ಞೆಯನ್ನು ಮೀರಿದುದಕ್ಕೆ ಭಯ, ಸೀತೆ ಏಕಾಂತದಲ್ಲಿರುವುದಕ್ಕೆ ಭಯ. ಇಂಥ ಸ್ಥಿತಿಯಲ್ಲಿ ವನದೇವತೆಗಳನ್ನು ಪ್ರಾರ್ಥಿಸುತ್ತಾ ಹಿಂತಿರುಗಿ ನೋಡುತ್ತಾ ಇಡಲಾರದ ಹೆಜ್ಜೆ ಇಡುತ್ತಾ ಹೊರಟನು. ಅದೇ ಸಮಯವನ್ನು ಕಾಯುತ್ತಿದ್ದ ರಾವಣನು ಯಾರ ಹೆಸರನ್ನು ಹೇಳಿದರೆ ಸುರಾಸುರರು ಕೂಡ ಗಡಗಡ ನಡುಗುತ್ತಿದ್ದರೋ ಅಂಥ ಶಕ್ತಿವಂತನು ಮಾಯಾರೂಪದಿಂದ ವೇಷಧಾರಿಯಾಗಿ ಕದಿಯಲು ಬಂದ ನಾಯಿಯಂತೆ 4 ದಿಕ್ಕಿನಲ್ಲೂ ನೋಡುತ್ತಾ ಆಶ್ರಮವನ್ನು ಪ್ರವೇಶಿಸಿದನು. ನೇರವಾಗಿ ಆಶ್ರಮದ ಬಾಗಿಲತ್ತ ಬರುತ್ತಿರುವಾಗ ಲಕ್ಷ್ಮಣನು ಹಾಕಿದ ಗೆರೆಗಳು ಅಗ್ನಿ ಜ್ವಾಲೆಯಂತೆ ಕಾಣಿಸಿದವು. ಅದನ್ನು ಗಮನಿಸಿ ಗೆರೆಗಳನ್ನು ದಾಟಿದರೆ ತನ್ನ ಕಾರ್ಯ ಭಂಗವಾಗುವುದಲ್ಲದೆ ಇನ್ನೇನು ಪ್ರಮಾದ ಸಂಭವಿಸುವುದೋ ಎನ್ನುವ ಭಯದಿಂದ ಗೆರೆಗಳಾಚೆ ನಿಂತು ಭವತಿ ಭಿಕ್ಷಾನ್ ದೇಹಿ ಎಂದು ಭಿಕ್ಷೆ ಕೇಳಿದನು. 4 ಗೆರೆಗಳು. ಸೀತೆಯು ಬಂದವನು ರಾವಣನೇ ಎಂದು ತಿಳಿದು ಕಂದ ಮುಲಾದಿಗಳನ್ನು ಹಸ್ತದಲ್ಲಿಟ್ಟುಕೊಂಡು ಬಾಗಿಲು ತೆಗೆದು ಹೊರಗೆ ಬಂದು ನಿಂತಳು. ರಾವಣನು ಬಾಗಿಲ ಬಳಿ ಹೋಗಲು ಭಯಪಟ್ಟು, ನಾನು ಆಶ್ರಮ ದ್ವಾರಕ್ಕೆ ಬರುವುದಿಲ್ಲ, ಅದು ನನ್ನ ದೀಕ್ಷೆ ಎಂದು ಸುಳ್ಳಾಡಿ ಅವಳೇ ತನ್ನ ಬಳಿಗೆ ಬಂದು ಭಿಕ್ಷೆ ಹಾಕಬೇಕೆಂದು ಕೋರಿದನು. ಸೀತೆಯು, ಅತಿಥಿ,
ನನ್ನ ಮೈದುನನು ಹಾಕಿದ ಗೆರೆಗಳನ್ನು ನಾನು ದಾಟಲಾರೆ, ನೀನೇ ಒಳಗೆ ಬಾ ಎಂದಳು. ಮಾಯಾವೇಷಧಾರಿಯು ಭಯಪಟ್ಟು, ಅಮ್ಮ, ನಾನು ಗೆರೆ ದಾಟಿ ಒಳಗೆ ಬರಲಾರೆ, ಗೆರೆಯ ಆ ಕಡೆಯಿಂದ ಹಾಕಿದ ಭಿಕ್ಷೆಯನ್ನೂ ನಾನು ಸ್ವೀಕರಿಸಲಾರೆ, ಇದು ತಾಪಸಿಗಳಿಗೆ ಯುಕ್ತವಲ್ಲ, ಏನು ಮಾಡಲಿ, ಅಯ್ಯೋ ಹಸಿವೂ ಹಸಿವೂ ಎಂದು ಕಾಪಟ್ಯ ಪ್ರದರ್ಶಿಸಿದನು. ಆಗ ಗೆರೆಯನ್ನು ದಾಟಿ ಭಿಕ್ಷೆ ಹಾಕಲು ಸೀತೆಯೇ ಮುಂದೆ ಬಂದಳು. ಅವಳು ಗೆರೆಯನ್ನು ದಾಟಿದಳೋ ಇಲ್ಲವೋ, ರಾವಣನು ಅವಳ ಕೈ ಹಿಡಿದು ಎತ್ತಿಕೊಂಡು ಹೋಗಿ ರಥದೊಳಗೆ ಕೂರಿಸಿದನು. ಅವಳೆಷ್ಟು ಅರಚುತ್ತಿದ್ದರೂ ಗಮನಿಸದೆ ವೇಗವಾಗಿ ರಥವನ್ನು ನಡೆಸಿದನು. ಸೀತೆಯೂ, ಹಾ ರಾಮ, ಹಾ ಲಕ್ಷ್ಮಣ, ಬೇಗ ಬನ್ನಿ, ನನ್ನನ್ನು ಈ ದುರಾತ್ಮನ ಕೈಯಿಂದ ತಪ್ಪಿಸಿ ಎಂದು ಕೂಗಿಕೊಳ್ಳುತ್ತಿದ್ದಳು. ಆ ಕೂಗನ್ನು ಕೇಳಿ ಓಡಿ ಬಂದ ಪಂಚವಟಿ ತೀರದಲ್ಲಿದ್ದ ಋಷಿಗಳು, ಮುನಿಗಳು, ವನಚರರು ಏನೂ ಮಾಡಲಾರದವರಾಗಿ ಆ ಮಹಾಪಾಪ ಕಾರ್ಯಕ್ಕೆ ದುಃಖಿಸಿದರು. ಓ ರಾಮ, ನಾಥ, ಕರುಣಿಸು, ರಕ್ಷಿಸು, ಈ ದುರ್ಮಾರ್ಗಿಯನ್ನು ನಾಶ ಮಾಡು ಎಂದು ಬಹುವಾಗಿ ರೋಧಿಸಿದಳು. ದೀನಾಲಾಪ. ಅವಳ ದೀನಾಲಾಪವನ್ನು ಕೇಳಿ ಚರಾಚರ ಜಂತು ಜಾಲವು ಸಹಿತ ದುಃಖಿಸಿತು. ಅವಳು, ಓ ರಾವಣ, ನಿನ್ನ ವಿನಾಶಕ್ಕೆ ರಾಜಮಾರ್ಗ ಮಾಡಿಕೊಳ್ಳುತ್ತಿದ್ದೀಯೇ, ನಿನ್ನ ರಾಜ್ಯ, ನಿನ್ನ ಪ್ರಜೆಗಳು, ನಿನ್ನ ರಾಕ್ಷಸ ವಂಶ ಎಲ್ಲವನ್ನೂ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳುತ್ತಿದ್ದೀಯೇ. ನಗು ನಗುತ್ತಾ ಮಾಡುತ್ತಿರುವ ಈ ದುರಾಚಾರಕ್ಕೆ ಶೀಘ್ರದಲ್ಲೇ ಅಳುವ ಪ್ರಸಂಗ ಬರುವುದು. ನೀಚ, ನಿನ್ನಂಥ ತಪಸ್ಸಂಪನ್ನನಿಗೆ ಇದು ಸರಿಯಲ್ಲ ಎಂದು ರಾವಣನನ್ನು ಬೈದು ಬುದ್ಧಿ ಹೇಳುತ್ತಾ ಮಧ್ಯೆ ರಾಮನನ್ನು ಕೂಗುತ್ತಾ ರೋಧಿಸುತ್ತಿದ್ದಳು. ಜಟಾಯುವಿನ ಉಪದೇಶ. ಗೃಧ್ರರಾಜ ಜಟಾಯುವು ರಾವಣನ ರಥವನ್ನು ಗುರುತಿಸಿ ಸೀತೆಯ ವಿಲಾಪವನ್ನು ಕೇಳಿ ಅವಳು ಶ್ರೀರಾಮನ ಪತ್ನಿ ಎನ್ನುವುದನ್ನು ತಿಳಿದು, ಅಯ್ಯೋ, ನಾನು ಮುಪ್ಪನ್ನನುಭವಿಸುತ್ತಿದ್ದೇನೆ, ಈಗ ನನ್ನ ಬಲ ಆ ದುರ್ಮಾರ್ಗಿಯೊಂದಿಗೆ ಹೋರಾಡುವಷ್ಟಿಲ್ಲ, ಏನು ಮಾಡಲಿ, ನೋಡುತ್ತಾ ಸುಮ್ಮನಿರುವುದೂ ಸರಿಯಲ್ಲ, ಪರಸ್ತ್ರೀ ಅಪಹರಣವನ್ನು ಭಗ್ನಗೊಳಿಸುವುದರಲ್ಲಿರುವ ಪವಿತ್ರತೆ ಬೇರೆ ಯಾವುದರಲ್ಲಿಯೂ ಇಲ್ಲ ಅಲ್ಲವೇ? ಆದ್ದರಿಂದ ಈ ಪವಿತ್ರ ಕಾರ್ಯದಲ್ಲಿ ನನ್ನ ಪ್ರಾಣ ಹೋದರೂ ಸರಿಯೇ, ನನ್ನ ಶಕ್ತಿ ಇದ್ದಷ್ಟು ಸೀತೆಗೆ ಸಹಾಯ ಮಾಡುತ್ತೇನೆ ಎಂದು, ಓ ಸೀತಾ, ಭಯಪಡಬೇಡ, ಈ ದುರ್ಮಾರ್ಗಿಯನ್ನು ಸದೆ ಬಡಿದು ನಿನ್ನನ್ನು ಬಿಡಿಸುತ್ತೇನೆ, ರಾಮನಿಗೆ ಹೋಗಿ ಹೇಳುತ್ತೇನೆ ಎಂದು ಕೂಗುತ್ತಾ ರಾವಣನ ರಥಕ್ಕೆ ಅಡ್ಡವಾಗಿ ಹೋಗಿ ತನ್ನ ಚೂಪಾದ ಕೊಕ್ಕಿನಿಂದ ರಾವಣನನ್ನು ಅನೇಕ ವಿಧವಾಗಿ ಹಿಂಸಿಸಿ ರಥವನ್ನು ಧ್ವಂಸ ಮಾಡಲು ಮೊದಲು ಮಾಡಿದನು. ಅಲ್ಲದೆ ಅನೇಕ ವಿಧವಾಗಿ ರಾವಣನಿಗೆ ಉಪದೇಶ ಮಾಡಿದನು. ರಾವಣ, ಇದು ನಿನಗೆ ಒಳ್ಳೆಯದಲ್ಲ, ಸೀತೆಯನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ಅಗ್ನಿಯಲ್ಲಿ ಬಿದ್ದ ಹುಳುಗಳಂತೆ ನೀನು, ನಿನ್ನ ವಂಶವು ರಾಮಕ್ರೋಧಾಗ್ನಿಯಲ್ಲಿ ಬಿದ್ದು ನಾಶವಾಗುವಿರಿ. ನಿನ್ನ ಪೊಗರು ನಿನ್ನನ್ನೇ ಹಿಂಸಿಸುವುದು. ಪಾಪಿಯಾದವನೇ ಪರಸ್ತ್ರೀಯನ್ನು ಬಯಸುವನು. ನಾಯಿ ನರಿಗಳಿಗಿಂತ ಹೀನವಾದವನೇ, ಹಿಂದೆ ನಿನ್ನ ತಂದೆ ತಾಯಿಗಳು ಮಾಡಿದ ಪಾಪದಿಂದ ನೀನು ಕಾಮಾಂಧನಾಗಿ ಕಣ್ಣು ಕಾಣದೆ ಮುಂದೆ ಬರಲಿರುವ ಕೇಡನ್ನು ಯೋಚಿಸದೆ ಸಂಪೂರ್ಣ ಉನ್ಮತ್ತನಂತೆ ವರ್ತಿಸುತ್ತಿದ್ದೀಯೇ. ನಿನ್ನ ಬಲವನ್ನು, ಧನವನ್ನು, ಜನವನ್ನು ನೋಡಿ ಬೀಗುತ್ತಿದ್ದೀಯೇ. ಅದೆಲ್ಲವನ್ನೂ ಇದು ಭಸ್ಮ ಮಾಡುವುದು. ನಿನ್ನ ತಪಶಕ್ತಿ ಕೂಡ ಕ್ಷಣದಲ್ಲಿ ಅದೃಶ್ಯವಾಗುವುದು. ನಿನ್ನ ಸತಿಯನ್ನು ಪರರಾಕ್ಷಸರು ಅಪಹರಿಸಿದರೆ, ಆಶಿಸಿದರೆ ನೀನು ಸುಮ್ಮನಿರುವೆಯಾ? ನನ್ನ ಸತಿ ಪರಸತಿ ಎನ್ನುವುದರ ಸತ್ಯವನ್ನು ಗುರುತಿಸದವನು ದೌರ್ಭಾಗ್ಯಕ್ಕೆ ಗುರಿಯಾಗುವನು ಎಂದು ಅನೇಕ ಬಗೆಯಾಗಿ ಬೋಧಿಸುತ್ತಾ ರಥದೊಂದಿಗೆ ತಾನೂ ವೇಗವಾಗಿ ಹಾರುತ್ತಾ ರಾವಣನನ್ನು ಹಿಂಬಾಲಿಸಿದನು. ಜಟಾಯುವಿನ ಮಾತುಗಳು, ಅವನು ಹೇಳಿದ ನೀತಿಗಳು ಸೀತೆಗೆ ಎಷ್ಟೋ ಶಾಂತಿ ಇತ್ತವು. ಅವಳು ಮನಸ್ಸಿನಲ್ಲೇ ಆನಂದಿಸಿದಳು. ವೃದ್ಧ ಜಟಾಯುವು ರಥವನ್ನು ನಿಲ್ಲಿಸಿ ಸೀತೆಯನ್ನು ರಥದಿಂದಿಳಿಸಿ ಒಂದು ಮರದ ಕೆಳಗೆ ಕೂರಿಸಿ ರಾವಣನೊಂದಿಗೆ ಹೋರಾಡಿದನು. ಪಾಪ, ವೃದ್ಧಾಪ್ಯವಾದುದರಿಂದ ಜಟಾಯುವು ಸ್ವಲ್ಪ ಹೊತ್ತಿನಲ್ಲೇ ಆಯಾಸಗೊಂಡನು. ಆದರೂ ರಾವಣನ ಕಿರೀಟವನ್ನು ಹಾರಿಸಿ ಅವನ ಶಿರೋಬಲವನ್ನು ಕುಗ್ಗಿಸಿತು. ದೇಹವನ್ನೆಲ್ಲ ಘಾಸಿಗೊಳಿಸಿ ರಕ್ತಮಯ ಮಾಡಿದನು. ರಾವಣನು ಎಷ್ಟೇ ಬಲ ಪ್ರಯೋಗಿಸಿದರೂ ತನ್ನ ಕೊಕ್ಕು ರೆಕ್ಕೆಗಳಿಂದ ಅದೆಲ್ಲವನ್ನು ಖಂಡಿಸಿದನು. ರಾವಣನು ಏನೂ ಮಾಡಲಾರದೆ ತನ್ನ ರಕ್ಷಣೆಯ ನಿಮಿತ್ತವಾಗಿ ಚಕ್ರಾಯುಧವನ್ನು ಪ್ರಯೋಗಿಸಿ ಜಟಾಯುವಿನ ರೆಕ್ಕೆಗಳನ್ನು ತುಂಡರಿಸಿದನು. ಜಟಾಯುವಿಗೆ ರೆಕ್ಕೆಗಳೇ ಪ್ರಾಣ. ಅವು ಹೋದ ಮೇಲೆ ಜಟಾಯುವು ರಾಮ ರಾಮ ಎನ್ನುತ್ತಾ ನೆಲಕ್ಕುರುಳಿದನು.
ಸ್ವಾಮಿ ಕಾರ್ಯಕ್ಕಾಗಿ ನನ್ನ ಪ್ರಯತ್ನ ಲೋಪವಾಗದಂತೆ ಹೋರಾಡಿದೆ, ಆದರೆ ಫಲವಿಲ್ಲದೆ ಹೋಯಿತು. ಇದು ರಾಮಸಂಕಲ್ಪವೇ. ಇದರಿಂದ ಅವನು ಲೋಕಕ್ಕೆ ಏನು ಉಪಕಾರ ಮಾಡಲಿರುವನೋ? ಇಲ್ಲದಿದ್ದರೆ ಸೀತಾಪಹರಣವು ಪ್ರಯೋಜನವಿಲ್ಲ. ಇನ್ನು ಈ ವಾರ್ತೆಯನ್ನು ರಾಮನಿಗೆ ತಿಳಿಸುವವರೆಗಾದರೂ ನನ್ನ ಪ್ರಾಣ ಇರುವಂತೆ ಅವನನ್ನೇ ನಾನು ಪ್ರಾರ್ಥಿಸುತ್ತೇನೆ. ಇದಕ್ಕಿಂತ ಬೇರೇನೂ ಮಾಡಲು ನನಗೆ ಸಾಧ್ಯವಿಲ್ಲ ಎಂದು ಕಣ್ಣುಗಳನ್ನು ಮುಚ್ಚಿಕೊಂಡು ರಾಮನನ್ನು ಪ್ರಾರ್ಥಿಸಿದನು. ಇಷ್ಟರಲ್ಲಿ ರಾವಣನು ತಿರುಗಿ ಸೀತೆಯನ್ನು ರಥದಲ್ಲಿ ಕೂರಿಸಿಕೊಂಡು ಹೊರಟನು. ಜಟಾಯುವು ಅದನ್ನು ಕಣ್ಣಲ್ಲಿ ನೋಡುತ್ತಾ ಸೀತಾ ವಿಲಾಪವನ್ನು ಕೇಳುತ್ತಾ ಅಸಹಾಯಕನಾಗಿ ಕಣ್ಣೀರು ಹಾಕುತ್ತಾ ರಾಮನನ್ನು ಪ್ರಾರ್ಥಿಸಿದನು. ಮೃತ್ಯು ಸಮೀಪಿಸಿದಾಗ, ವಿನಾಶಕಾಲ ಸಮೀಪಿಸಿದಾಗ ವಿಪರೀತವಾದ ಬುದ್ಧಿ ಹುಟ್ಟುವುದು ಸಹಜ. ಹಾಗೇ ರಾವಣನ ವಿನಾಶಕಾಲ ಸಮೀಪಿಸಿದೆ, ರಾಕ್ಷಸ ವಂಶ ನಾಶವಾಗಲಿದೆ ಎಂದುಕೊಳ್ಳುತ್ತಾ ಸಂಭವಿಸಲಿರುವ ರಾವಣನ ದುಸ್ಥಿತಿಗೆ ಮರುಗಿ ರಾಮನು ಬರುವುದನ್ನೇ ಕಾಯುತ್ತಾ ಕದಲಲಾರದ ಸ್ಥಿತಿಯಲ್ಲಿ ಬಿದ್ದಿದ್ದನು. ಸಂಕಲ್ಪವೇ ಆದರೂ. ಇತ್ತ ಪಂಚವಟಿ ತೀರದಲ್ಲಿ ಮಾಯಾಮೃಗವನ್ನು ಕೊಂದು ಹಿಂದಿರುಗಿ ಬರುತ್ತಿರುವಾಗ ರಾಮನು ತನ್ನಲ್ಲೇ, ನಡೆಯಬೇಕಾದುದೆಲ್ಲ ನಡೆದಿದೆ, ಇದು ನನ್ನ ಸಂಕಲ್ಪವೇ. ಆದರೂ ಜನಸಾಮಾನ್ಯರಿಗೆ ಇದು ದೈವತ್ವವೆನ್ನುವುದು ಅರ್ಥವಾಗದಿರುವಂತೆ ಇನ್ನು ಮುಂದೆ ಸಾಮಾನ್ಯ ಮಾನವನಂತೆ ವರ್ತಿಸಬೇಕು ಎಂದು ಯೋಚಿಸಿ ಬರುತ್ತಿರಲು ಸ್ವಲ್ಪ ದೂರದಲ್ಲಿ ಲಕ್ಷ್ಮಣನು ಬರುತ್ತಿರುವುದನ್ನು ಕಂಡು, ಲಕ್ಷ್ಮಣನಿಗೂ ಕೂಡ ಈ ನನ್ನ ಮರ್ಮವನ್ನು ತಿಳಿಯಕೊಡಬಾರದು ಎಂದು ಚಿಂತಾಕ್ರಾಂತನಾಗಿ ಬರುತ್ತಿದ್ದ ಅವನನ್ನು ನೋಡಿ, ತಮ್ಮ, ನನ್ನ ಮಾತನ್ನು ಉಲ್ಲಂಘಿಸಿ ಸೀತೆಯನ್ನು ಒಂಟಿಯಾಗಿ ಬಿಟ್ಟು ಬರಲು ನಿನ್ನ ಮನಸ್ಸು ಹೇಗಾದರೂ ಒಪ್ಪಿತು. ನಿತ್ಯವೂ ನಡೆಯುತ್ತಿರುವ ರಾಕ್ಷಸ ಕೃತ್ಯಗಳನ್ನು ನೋಡಿಯೂ ಸೀತೆಯನ್ನು ಒಂಟಿಯಾಗಿ ಬಿಟ್ಟು ಬರುವುದು ಸರಿಯೇ? ಅಯ್ಯೋ, ಸೀತೆಯ ಗತಿ ಏನಾಗಿದೆಯೋ ನನಗೆ ಅನುಮಾನವಾಗುತ್ತಿದೆ. ಪರ್ಣಶಾಲೆಯಲ್ಲಿ ಸೀತೆ ಇಲ್ಲವೆಂದೇ ನನಗನಿಸುತ್ತಿದೆ. ಇನ್ನೇನು ಗತಿ ಎಂದು ಚಿಂತಾಕ್ರಾಂತನಾದನು. ಲಕ್ಷ್ಮಣನು ರಾಮನ ಪಾದಗಳ ಮೇಲೆ ಬಿದ್ದು, ಅಣ್ಣ, ನನ್ನ ಮನಸ್ಸು ನಿಮಗೆ ತಿಳಿದಿದೆ. ಎಂಥ ಸಮಯದಲ್ಲೇ ಆಗಲಿ ನನ್ನ ಪ್ರಾಣವನ್ನಾದರೂ ನಗುತ್ತಾ ನಿಮ್ಮ ಪಾದಗಳಿಗೆ ಅರ್ಪಿಸುವೆನೇ ವಿನಾ ನಿಮ್ಮ ಆಜ್ಞೆ ಮೀರೆನು. ಆದರೆ ಸಂದರ್ಭ ಹಾಗೆ ಬಂದಿತು. ಇದು ನನ್ನ ವಿಧಿ. ಹಾ ಸೀತಾ, ಹಾ ಲಕ್ಷ್ಮಣ ಎನ್ನುವ ಮಾಯಾಮೃಗದ ಕೂಗು ಪರ್ಣಶಾಲೆಗೆ ಮುಟ್ಟಿತು. ಅದನ್ನು ಕೇಳಿದಾಕ್ಷಣವೇ ತಾಯಿ ಸೀತಾದೇವಿಯು ಭಯಪಟ್ಟು, ನಿನ್ನ ಅಣ್ಣನಿಗೇನೋ ಪ್ರಮಾದ ಸಂಭವಿಸಿದೆ, ಕೂಡಲೇ ಹೊರಡು ಎಂದು ನನ್ನನ್ನು ಅನೇಕ ವಿಧವಾಗಿ ಒತ್ತಾಯಿಸಿದಳು. ರಾಕ್ಷಸರ ಮಾಯೆ ನನಗೆ ತಿಳಿದಿದೆಯಾದ್ದರಿಂದ ಏನೂ ಪ್ರಮಾದ ಸಂಭವಿಸಿಲ್ಲವೆಂದು ಹೇಳಿ ಹೊರಡಲು ಒತ್ತಾಯಿಸದಂತೆ ಕೈ ಮುಗಿದು ಪ್ರಾರ್ಥಿಸಿದೆ, ಬೇಡಿಕೊಂಡೆ. ರಾಮನಿಗೆ ಏನೂ ಅಪಾಯ ಸಂಭವಿಸದೆಂದೂ ಇದು ಕೇವಲ ರಾಕ್ಷಸ ಮಾಯೆಯೆಂದೂ ನನಗೆ ತಿಳಿದಿತ್ತು. ಮತ್ತೆ ಎರಡನೇ ಬಾರಿ ಹಾ ಸೀತಾ, ಹಾ ಲಕ್ಷ್ಮಣ ಎನ್ನುವ ನಿಮ್ಮ ಧ್ವನಿಯನ್ನು ಹೋಲುವ ಕೂಗು ಕೇಳಿಸಿತು. ಆಗ ಸೀತೆಯು ತನ್ನ ತತ್ವವನ್ನೇ ತಾನು ಮರೆತು ಲೆಕ್ಕ ಮಾಡದೆ ಅನ್ನಬಾರದ ಕೇಳಬಾರದ ಮಾತುಗಳನ್ನು ಉಪಯೋಗಿಸಿದ್ದರಿಂದ ನಾನು ಅದನ್ನು ಸಹಿಸಲಾರದೆ ಹೇಳಬೇಕಾದುದನ್ನೆಲ್ಲ ಹೇಳಿ ಮಾಡಬೇಕಾದ ಭದ್ರತೆಯನ್ನೆಲ್ಲ ಮಾಡಿ ಪರ್ಣಶಾಲೆಯನ್ನು ಬಿಟ್ಟು ಬರಬೇಕಾಯಿತು. ಅದಕ್ಕಾಗಿ ಎಂಥ ಶಿಕ್ಷೆಗಾದರೂ ನಾನು ಸಿದ್ಧ ಎಂದು ನಮಸ್ಕರಿಸಿದನು. ಆಗ ರಾಮನು, ಲಕ್ಷ್ಮಣ, ಏನೇ ಆದರೂ ನೀನು ಸೀತೆಯೊಬ್ಬಳನ್ನೇ ಬಿಟ್ಟು ಬರಬಾರದಾಗಿತ್ತು. ಸೀತೆಯು ಪರ್ಣಶಾಲೆಯಲ್ಲಿಲ್ಲವೆಂದೇ ನನ್ನ ಭಾವನೆ. ಅರಣ್ಯಕ್ಕೆ ಬಂದು ಸೀತೆಯನ್ನು ರಾಕ್ಷಸರಿಗೊಪ್ಪಿಸುವುದರಲ್ಲಿ ನಮ್ಮ ಪುರುಷಾರ್ಥವೇನಿದೆ? ರಾಮನು ತನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳಲಾರದೆ ಹೋದನೆನ್ನುವ ಮಾತನ್ನು ನೀನು ಸಹಿಸುವೆಯಾ? ಅಯ್ಯೋ, ಸೀತಾವಿಯೋಗವನ್ನು ನಾನು ಹೇಗೆ ತಾಳಲಿ ಎಂದು ಹಲವು ರೀತಿಯಾಗಿ ಪರಿತಪಿಸಿದನು. ಅಸಹಾಯಕತೆಯನ್ನು ವ್ಯಕ್ತಪಡಿಸಿದನು. ಇಬ್ಬರೂ ಹೊರಟು ವೇಗವಾಗಿ ಬಂದು ಪರ್ಣಶಾಲೆಯನ್ನು ಸೇರಿದರು. ತಡೆಯಲಾರದ ವ್ಯಾಕುಲತೆ. ರಾಮನು ಹೇಳಿದಂತೆ ಅಲ್ಲಿ ಜಾನಕಿಯು ಕಾಣಿಸಲಿಲ್ಲ. ರಾಮನು ಸಹಿಸಲಾರದ ವ್ಯಾಕುಲತೆಯಲ್ಲಿ ಮುಳುಗಿದನು. ಲಕ್ಷ್ಮಣನು ನಿಲ್ಲಲಾರದೆ ಕುಸಿದು ಹೋದನು. ಈ ಅಪರಾಧವು ತನ್ನಿಂದಲೇ ಆದದ್ದು. ಈ ದುರವಸ್ಥೆಗೆ ತಾನೇ ಕಾರಣ. ಆದ್ದರಿಂದ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವುದೇ ಸರಿಯೆಂದು ಯೋಚಿಸಿದನು. ಆದರೆ ಸೀತೆಯೂ ರಾಮನೊಂದಿಗಿಲ್ಲ. ಜೊತೆಗೆ ತಾನೂ ಪ್ರಾಣವನ್ನು ಕಳೆದುಕೊಂಡರೆ ರಾಮನ ಯೋಗಕ್ಷೇಮ ನೋಡುವವರು ಯಾರು? ಈ ಸಮಯದಲ್ಲಿ ರಾಮನನ್ನು ಕಷ್ಟಕ್ಕೆ ಸಿಕ್ಕಿಸಿದ ಹಾಗಾಗುವುದು. ಅವನಿಗೆ ಅಪಕಾರ ಮಾಡಿದವನಾಗುವೆನು. ಈ ಕಾರಡವಿಯಲ್ಲಿ ರಾಮನು ಏಕಾಂಗಿಯಾಗಿ ತಿರುಗಬೇಕಾಗುವುದು. ಅವನಿಗೆ ಫಲಪಾನೀಯಗಳನ್ನು ಕೊಡುವವರೂ ಸಹ ಯಾರೂ ಇಲ್ಲವಾಗುವುದು. ಆದ್ದರಿಂದ ನಾನು ಸಾಯುವುದು ಸರಿಯಲ್ಲ ಎಂದುಕೊಂಡು ಜೀವಚ್ಛವದಂತೆ ನಿಂತು ರಾಮನ ವ್ಯಾಕುಲತೆಯನ್ನು ನೋಡಲಾರದೆ ಹೋದನು.
ಬಾಯಲ್ಲಿ ಮಾತು ಹೊರಡದಾಯಿತು. ಸೀತಾವಿಯೋಗದಿಂದ ತನ್ನ ಪ್ರಾಣವೇ ಹೋದಂತೆ ಭಾಸವಾಯಿತು. ಸ್ವಲ್ಪ ಯೋಚಿಸಿದ ಮೇಲೆ ಇದೆಲ್ಲ ರಾಮ ಸಂಕಲ್ಪವೇ ವಿನಾ ಬೇರೆಯಲ್ಲ. ರಾಮನು ಸಾಮಾನ್ಯ ಮಾನವ ಮಾತ್ರನಲ್ಲ, ಇದು ಲೋಕ ಕಲ್ಯಾಣ ನಿಮಿತ್ತವಾಗಿ ಏರ್ಪಟ್ಟ ನಾಟಕ ಎಂದು ಲಕ್ಷ್ಮಣನು ನಿಶ್ಚಯಿಸಿದನು. ಪರರ ದುಃಖಗಳನ್ನು ಅಪಹರಿಸುವ ಪವಿತ್ರನು, ಲೇಷವೂ ದುಃಖಪಡದ ಲೋಕಪಾಲಕನು ಪತ್ನಿ ವಿಯೋಗಕ್ಕೆ ಹೀಗೆ ಸಾಧಾರಣ ಮಾನವ ಮಾತ್ರರಂತೆ ದುಃಖಿಸುತ್ತಿದ್ದಾನೆಂದರೆ ಇದು ನಾಟಕವೇ ಹೌದು ಎಂದು ಕ್ಷಣದಲ್ಲಿ ಅರ್ಥ ಮಾಡಿಕೊಂಡನು. ಸೀತೆಯ ನಿಸ್ವಾರ್ಥತೆ, ನಿಷ್ಕಳಂಕ ಗುಣ, ನಿರುಪಮ ಶೀಲ ಲಕ್ಷ್ಮಣನಿಗೆ ಗೊತ್ತು. ಅಂಥ ಸದ್ಗುಣ ಸತ್ಶೀಲವಂತೆಗೆ ಇಂಥ ವಿಪತ್ತು ಬಂತೆಂದರೆ ಇದೂ ಕೂಡ ರಾಮಕಾರ್ಯದ ಒಂದು ಭಾಗ ಎಂದು ತಿಳಿದನು. ರಾಮಾಜ್ಞೆ ಇಲ್ಲದೆ ಯಾವೊಂದು ಸಣ್ಣ ಕಾರ್ಯವೂ ಯಾರಿಂದಲೂ ಆಗಲು ಸಾಧ್ಯವಿಲ್ಲ. ಲೋಕದಲ್ಲಿ ಮಾನವ ಮಾತ್ರನಂತೆ ಅವತರಿಸಿ ಮಾನವರಲ್ಲಿ ನೀತಿ, ನಿಜಾಯಿತಿ, ತ್ಯಾಗ, ಶೀಲಗಳನ್ನು, ಧರ್ಮ ಪ್ರಪತ್ತಿಗಳನ್ನು ಉಳಿಸಲು ತಾನು ಆಚರಿಸಿ ಆದರ್ಶಗಳನ್ನು ಬೋಧಿಸುವ ಸಲುವಾಗಿ ಸೀತಾರಾಮರು ಈ ವಿಧವಾಗಿ ನಾಟಕವಾಡುತ್ತಿದ್ದಾರೆ ಎನ್ನುವುದನ್ನು ದೃಢ ಮಾಡಿಕೊಂಡನು. ಈ ನಾಟಕದಲ್ಲಿ ತಾನೂ ಒಬ್ಬ ಪಾತ್ರಧಾರಿಯೇ ಆದ್ದರಿಂದ ತನಗೆ ವಹಿಸಿದ ಪಾತ್ರವನ್ನು ತಾನೂ ಕೂಡ ಸರಿಯಾಗಿ ನಟಿಸಬೇಕೆಂದು ನಿಶ್ಚಯಿಸಿಕೊಂಡನು. ಧೈರ್ಯವಾಗಿ ಹೋಗಿ ರಾಮನ ಪಾದಗಳನ್ನು ಹಿಡಿದು, ಅಣ್ಣಾ, ಓ ನಾಥ, ನೀನು ಜಗನ್ನಾಟಕ ಸೂತ್ರಧಾರಿ. ನಿನಗೆ ತಿಳಿಯದಿರುವುದು, ನಿನ್ನಿಂದ ಆಗದಿರುವುದು ಯಾವುದೂ ಇಲ್ಲ. ಎಲ್ಲ ನಿನ್ನ ಸಂಕಲ್ಪದಲ್ಲೇ ಸೇರಿರುವಂಥವು. ಇದೆಲ್ಲ ಲೋಕ ಕಲ್ಯಾಣ ನಿಮಿತ್ತವಾಗಿ ರಾಕ್ಷಸ ನಾಶಕ್ಕಾಗಿ ನೀವು ಆಡುತ್ತಿರುವ ನಾಟಕ ಎಂದು ನನ್ನ ಮನಸ್ಸು ನಿಸ್ಸಂಶಯವಾಗಿ ಹೇಳುತ್ತಿದೆ. ಇದು ಪರಮಸತ್ಯ. ನಿಜವನ್ನು ಹೇಳಿ ನನ್ನ ಮನಸ್ಸನ್ನು ಶಾಂತಪಡಿಸಿ ಎಂದು ಪ್ರಾರ್ಥಿಸಿದನು. ನಿಮಿತ್ತ ಮಾತ್ರನು. ರಾಮನು ಮುಗುಳ್ನಕ್ಕೂ, ಲಕ್ಷ್ಮಣ, ನೀನು ನನ್ನ ಒಂದು ಅಂಗವಾದ್ದರಿಂದ ನಿನ್ನಲ್ಲಿ ಮುಚ್ಚು ಮರೆಯೇನಿಲ್ಲ. ನಿನ್ನ ಮಾತು ನಿಜ. ಧರ್ಮ ಸಂಸ್ಥಾಪನಾರ್ಥವಾಗಿ ಅವತರಿಸಿದ ನಾನು ಧರ್ಮವನ್ನು ಆಚರಿಸಿ ಇತರರಿಗೆ ಬೋಧಿಸಲು ನಾನಿಷ್ಟು ವಿಧವಾಗಿ ಲೀಲೆಗಳನ್ನು ಮಾಡಬೇಕಾಗಿದೆ. ಅಳುವ ಹಠಮಾರಿ ಮಗುವನ್ನು ಆಡಿಸಿ, ಹಾಡಿ, ಮುದ್ದಿಟ್ಟು, ಆಟದ ಸಾಮಾನುಗಳನ್ನು ಕೊಟ್ಟು, ಕಥೆ ಹೇಳಿ, ಹಾಲು ಕುಡಿಸಿ ಅಳದಂತೆ ಮಾಡಲು ತಾಯಿಯಾದವಳು ಅನೇಕ ಯುಕ್ತಿಗಳನ್ನನುಸರಿಸುವುದು ಲೋಕಸಾಮಾನ್ಯ. ಇದರಲ್ಲಿ ಹಾಲನ್ನು ಕುಡಿಸಿ ಅಳುವನ್ನು ನಿಲ್ಲಿಸುವುದೇ ಅವಳ ಮುಖ್ಯ ಉದ್ದೇಶವಲ್ಲವೇ? ಆದರೆ ಈ ಆಟಪಾಠಗಳು, ಆಟದ ಬೊಂಬೆಗಳು, ಕಟ್ಟು ಕಥೆಗಳು ಹಾಲು ಕುಡಿಸಲು, ಅಳು ನಿಲ್ಲಿಸಲು ಸಹಾಯಕವಾಗುವುವಲ್ಲವೇ? ಹಸಿವು ಹೋಗಿಸಿ ಅಳು ನಿಲ್ಲಿಸಲು ಇವೆಲ್ಲ ಆಧಾರವಾಗುವುವಲ್ಲವೇ? ಇವೆಲ್ಲ ಒಟ್ಟುಗೂಡಿ ಹಸಿವನ್ನು ಹೋಗಿಸಿವೆ, ದುಃಖವನ್ನು ದೂರ ಮಾಡಿವೆ. ಹಾಗೆ ಧರ್ಮ ಸಂಸ್ಥಾಪನೆ ಮಾಡಿ ಅಧರ್ಮ ನಾಶ ಮಾಡುವ ಸಲುವಾಗಿ ನಾನು ಇಷ್ಟು ಬಗೆಯಾಗಿ ನಾಟಕ ಮಾಡಬೇಕಾಗಿದೆ. ಇವೆಲ್ಲವೂ ದುಃಖ ನಿವೃತ್ತಿಗೆ, ಆನಂದ ಪ್ರಾಪ್ತಿಗೆ ಉಪಾಂಗಗಳೇ ವಿನಾ ಬೇರೆ ಅಲ್ಲ. ಲೋಕಸಾಮಾನ್ಯರು ಆದರ್ಶವನ್ನು ಮಾತ್ರವೇ ಆಧಾರವಾಗಿ ಮಾಡಿಕೊಂಡು ಅನುಸರಿಸುವರಾದ್ದರಿಂದ ಅಧಿಕಾರಿಯಾದ ನಾನು, ನಾಯಕನಾದ ನಾನು ಆದರ್ಶವನ್ನು ಆಚರಿಸಿದರೆ ಲೋಕದ ಜನರು ಅದನ್ನು ಅನುಸರಿಸುವರು. ನಾಯಕನು ಆಚರಿಸದೆ ಜನರನ್ನು ಮಾತ್ರ ಆಚರಿಸಿರೆಂದು ಹೇಳಿದರೆ ಅವನು ನಾಯಕನಾಗಲು ಅರ್ಹನಲ್ಲ. ಅಂಥ ಅನರ್ಹನು ಯಾವಾಗ ನಾಯಕನಾಗುವನೋ ಆಗಲೇ ಧರ್ಮ ನಾಶವಾಗುವುದು, ಅನ್ಯಾಯ ಪ್ರಾರಂಭವಾಗುವುದು. ಅಧಿಕಾರಿಯಾದವನು, ನಾಯಕನಾದವನು ತಾನು ಹೇಳಿದ ಮಾತುಗಳನ್ನು, ತಾನು ಆಶಿಸುವ ಉತ್ತಮ ಸ್ಥಿತಿಯನ್ನು ತಾನು ಆಚರಿಸಿ ಅನುಭವಿಸಿ ಇತರರಿಗೆ ಹೇಳಬೇಕು. ಇದೇ ಮಾನವ ನೀತಿ, ಇದೇ ದೈವ ಪ್ರೀತಿ. ಸೀತೆಗೂ ಈ ನೀತಿ ಚೆನ್ನಾಗಿ ತಿಳಿದಿದೆ. ನಿಮಿತ್ತ ಮಾತ್ರವಾಗಿ ನಮ್ಮ ಈ ರೀತಿ ಪ್ರಕಟಿಸುವುವೇ ವಿನಾ ಇವು ನಿಜವಾದುವಲ್ಲ. ನನ್ನ ಅವತಾರ ತತ್ವಕ್ಕೆ ಇವು ಕೆಲವು ನಿಬಂಧನೆಗಳು. ಆದ್ದರಿಂದ ನಿನಗೆ ನನ್ನ ತತ್ವವನ್ನು ತಿಳಿಸುತ್ತಿದ್ದೇನೆ. ನೀನೂ ಕೂಡ ನಿನ್ನ ಸ್ಥಾನದಲ್ಲಿ ಕಾಲ ಕರ್ಮ ಕಾರಣಗಳನ್ನು, ದೇಶ ಕಾಲ ಪಾತ್ರಗಳನ್ನು ಅನುಸರಿಸಬೇಕಾಗುತ್ತದೆ. ದೈವ ರಹಸ್ಯ ಅನ್ಯರಿಗೆ ಅರ್ಥವಾಗದು. ಆದ್ದರಿಂದ ನೀನೂ ನನ್ನಂತೆ ಸ್ವಲ್ಪ ನಾಟಕವಾಡು. ನಾವು ಬಂದ ಕಾರ್ಯವನ್ನು ಪೂರ್ತಿ ಮಾಡೋಣ ಎಂದು ತಮ್ಮನಿಗೆ ದೈವತ್ವವನ್ನು ಪೂರ್ತಿಯಾಗಿ ಹೇಳಿ ಸಾಮಾನ್ಯ ಮಾನವರಂತೆ ಸೀತಾನ್ವೇಷಣೆಯನ್ನು ಪ್ರಾರಂಭಿಸಿದರು. ಅಷ್ಟೇ ಅಲ್ಲ, ಸೀತಾಮಾತೆ ಕೂಡ ಮಹಾಪವಿತ್ರತೆಯನ್ನು ಪ್ರದರ್ಶಿಸುತ್ತಾ ಧೈರ್ಯ ಸಾಹಸಗಳಿಂದ ಸತ್ಯಕ್ಕೆ ಭಯವಿಲ್ಲ ಎನ್ನುವಂತೆ ವರ್ತಿಸುತ್ತಾಳೆ. ಘೋರ ರಾಕ್ಷಸರು ಹೆದರಿಸಿ ಬೆದರಿಸಿದರೂ ಧೈರ್ಯಗೆಡದೆ ತನ್ನ ದೀಕ್ಷೆಯನ್ನು ಬಿಡದೆ
ಒಂದೇ ಮನಸ್ಸಿನಿಂದ ಗುರಿ ಸಾಧಿಸುವ ದೀಕ್ಷೆಯನ್ನು ಅದ್ಭುತವಾಗಿ ಪ್ರಕಟಿಸುತ್ತಾಳೆ. ರಾಮಾಯಣ ಇವರಾಡುವ ನಾಟಕವು ಪ್ರತಿ ಗೃಹಸ್ಥನಿಗೂ, ಪ್ರತಿ ವ್ಯಕ್ತಿಗೂ, ಪ್ರತಿ ಗೃಹಿಣಿಗೂ ಧರ್ಮಾಧರ್ಮಗಳನ್ನು ತಿಳಿಸುತ್ತಿದೆ. ತಂದೆ ತಾಯಿ, ಗಂಡ ಹೆಂಡತಿ, ಸೋದರ ಮಿತ್ರರು ಇವರೆಲ್ಲರೂ ತಮ್ಮ ಮಾತನ್ನು, ಶೀಲವನ್ನು ಹೇಗೆ ಕಾಪಾಡಿಕೊಂಡು ಸಾರ್ಥಕ್ಯ ಹೊಂದಬೇಕೆನ್ನುವುದನ್ನು ಚೆನ್ನಾಗಿ ನಿರೂಪಿಸುತ್ತಾರೆ. ಸಾವಿರಾರು ವರ್ಷಗಳು ರಾಮಾಯಣವು ಜೀವಿತ ಸಮಸ್ಯೆಗಳೆಲ್ಲವನ್ನೂ ದೂರ ಮಾಡುವುದು, ಮಾನವತ್ವವನ್ನು ಸಾರ್ಥಕ ಮಾಡಿಕೊಳ್ಳುವಂತೆ ನಿರೂಪಿಸುವುದು. ರಾಮಾಯಣದಲ್ಲಿರುವ ನೀತಿ ಬೇರೊಂದರಲ್ಲಿಲ್ಲ. ನಿತ್ಯ ಜೀವನದಲ್ಲಿ ಮಾನವನು ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ನಡೆದುಕೊಳ್ಳಬೇಕೋ, ಪರಿಪಾಲನೆ ಮಾಡಬೇಕೋ, ಪ್ರಜೆಗಳಿಗೆ ಬೋಧಿಸಬೇಕೋ, ಶಾಸನಗಳನ್ನು ಮಾಡಬೇಕೋ ಎಲ್ಲವೂ ಒಂದು ರಾಮಾಯಣದಲ್ಲಿ ಅಡಕವಾಗಿದೆ. ರಾಮಾಯಣ ಒಂದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡರೆ ಲೋಕ ಕಲ್ಯಾಣಕ್ಕೆ ಎಂಥ ಅಡ್ಡಿ ಆತಂಕವೂ ಬರದು. ಜಟಾಯು ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕಲು ಪರ್ಣಶಾಲೆಯನ್ನು ಬಿಟ್ಟು ಹೊರಟರು. ಸರ್ವಾಯುಧಗಳನ್ನೂ ತೆಗೆದುಕೊಂಡು ಪರ್ವತಗಳನ್ನು, ಕೊಳಗಳನ್ನೂ, ಗುಹೆಗಳನ್ನೂ ಶೋಧಿಸುತ್ತಾ ಹೋದರು. ಎಲ್ಲಿಯೂ ಸೀತೆಯ ಸುಳಿವು ಸಿಕ್ಕಲಿಲ್ಲ. ಹಾಗೇ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಒಂದು ಕಡೆ ಮರದ ಕೊಂಬೆಗಳು ಮುರಿದು ಬಿದ್ದಿರುವುದನ್ನೂ, ಆ ಪ್ರದೇಶದಲ್ಲಿ ಏನೋ ಹೋರಾಟ ನಡೆದಂತಿದ್ದುದನ್ನೂ, ಕೆಲವು ಧನುರ್ಬಾಣಗಳು ಮುರಿದು ಬಿದ್ದಿರುವುದನ್ನೂ ಗಮನಿಸಿದರು. ಅದನ್ನು ನೋಡಿ ರಾಮನು, ತಮ್ಮ, ಇಲ್ಲಿ ಯಾರೋ ಯುದ್ಧ ಮಾಡಿದಂತಿದೆ ಎಂದು ಅತ್ತಿತ್ತ ನೋಡುತ್ತಿದ್ದಾಗ ಗೃಧ್ರರಾಜನು ಬಹಳ ಬಲಹೀನನಾಗಿ ಬಿದ್ದುಕೊಂಡು ರಾಮ ರಾಮ ಎನ್ನುತ್ತಾ ಕಣ್ಣುಗಳನ್ನು ಮುಚ್ಚಿಕೊಂಡಿರುವುದನ್ನು ನೋಡಿ ಇಬ್ಬರೂ ಜಟಾಯುವನ್ನು ಸಮೀಪಿಸಿ ಅದರ ಶಿರಸ್ಸನ್ನು ತಮ್ಮ ಹಸ್ತದಲ್ಲಿಟ್ಟುಕೊಂಡರು. ಆ ಹಸ್ತ ಸ್ಪರ್ಶದಿಂದ ಜಟಾಯುವಿಗೆ ಹಾಯೆನಿಸಿತು. ಸ್ವಲ್ಪ ಬಲ ಬಂದಿತು. ಕಣ್ತೆರೆಯಿತು. ಕಣ್ಮುಂದೆ ಜಗನ್ಮೋಹನ ವಿಗ್ರಹ ಕಾಣಿಸಿತು. ತಡೆಯಲಾರದ ಆನಂದ ದುಃಖಗಳು ಒಮ್ಮೆಲೇ ಉಕ್ಕಿ ಬಂದು ಕದಲಲಾರದ ಸ್ಥಿತಿಯಲ್ಲಿದ್ದುದರಿಂದ ಅತ್ತಿತ್ತ ಹೊರಳಲಾಗದೆ ಹಾಗೇ ರಾಮನ ಪಾದಗಳ ಮೇಲೆ ಬಿದ್ದಿತು. ರಾಮನು ಅದನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಸಂತೈಸುತ್ತಿರಲು ಜಟಾಯುವು, ಓ ನಾಥ, ದುರ್ಮಾರ್ಗಿಯಾದ ರಾವಣನು ದುಷ್ಟ ಬುದ್ಧಿಗೆ ಸಿಕ್ಕಿ ನೀತಿ ನಿಜಾಯಿತಿಗಳಿಗೆ ಬೆಂಕಿ ಹಚ್ಚಿ ತಪಶಕ್ತಿಗೆ ತರ್ಪಣವಿತ್ತು ಸೀತಾದೇವಿಯನ್ನು ನಾಯಿಯಂತೆ ಅಪಹರಿಸಿಕೊಂಡು ನರಿಯಂತೆ ವನ ಮಧ್ಯದಲ್ಲಿ ಹೋಗುತ್ತಿದ್ದನು. ಆ ಜಗಜ್ಜನನಿ ಜಾನಕಿಯು ರಾಮ ರಾಮ ಎಂದು ರೋದಿಸುತ್ತಿದ್ದಳು. ಅವಳ ರೋದನ ಕೇಳಿ ನಾನು ತಿರುಗಿ ನೋಡಿದೆ. ಅದು ತಾಯಿ ಸೀತಾಮಾತೆ. ನನಗೆ ಸಹಿಸಲಾಗಲಿಲ್ಲ. ವೃದ್ಧಾಪ್ಯವಾದರೂ ನಿನ್ನ ನಾಮ ಚಿಂತನೆ ಮಾಡುತ್ತಾ ಅವನೊಂದಿಗೆ ಅನೇಕ ವಿಧವಾಗಿ ಹೋರಾಡಿದೆ. ಅವನ ಕಾಯವನ್ನೆಲ್ಲ ರಕ್ತಮಯ ಮಾಡಿದೆ. ಸೀತೆಯನ್ನು ರಥದಿಂದ ಕರೆದೊಯ್ದು ಒಂದು ಮರದ ನೆರಳಿನಲ್ಲಿರಿಸಿ ರಾವಣನೊಂದಿಗೆ ಘೋರವಾದ ಯುದ್ಧ ಮಾಡಿದೆ. ಆದರೆ ನನ್ನ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ಅವನು ಚಕ್ರಾಯುಧವನ್ನು ತೆಗೆದು ನನ್ನ ರೆಕ್ಕೆಗಳು ಚೂರಾಗುವಂತೆ ಹೊಡೆದನು. ನಾನು ಇನ್ನೇನೂ ಮಾಡಲಾಗದೆ ಈ ಸ್ಥಿತಿಯಲ್ಲಿ ನಿಮ್ಮ ಆಗಮನಕ್ಕಾಗಿ ಕಾಯುತ್ತಿದ್ದೇನೆ. ಕಣ್ಣಲ್ಲಿ ನೋಡಿಯೂ ಆ ತಾಯಿಯನ್ನು ರಕ್ಷಿಸಿಕೊಳ್ಳಲಾರದೆ ಹೋದ ದುರ್ಭಾಗ್ಯನಾದೆ ಎಂದು ಕಣ್ಣೀರು ಸುರಿಸಿತು. ರಾಮನೂ ಕೂಡ ದುಃಖವನ್ನು ಪ್ರಕಟಿಸುತ್ತಾ, ಓ ಪಕ್ಷಿರಾಜ, ನಿನ್ನ ಉಪಕಾರವನ್ನು ನಾನು ಮರೆಯುವುದಿಲ್ಲ. ನೀನು ಮಾಡಿದ ಸತ್ಕರ್ಮವೇ ನಿನಗೆ ಸದ್ಗತಿ ದೊರಕಿಸುವುದು. ಚಿಂತಿಸದಿರು ಎಂದು ಅದರ ರೆಕ್ಕೆಗಳಿಗೆ ಅಂಟಿಕೊಂಡಿದ್ದ ಮಣ್ಣನ್ನು ತನ್ನ ಜಟೆಯಿಂದ ಒರೆಸುತ್ತಾ ತಲೆಯನ್ನು ಸವರುತ್ತಿರಲು ಲಕ್ಷ್ಮಣನು ಹೋಗಿ ನೀರು ತಂದನು. ರಾಮನು ಜಟಾಯುವಿನ ಬಾಯೊಳಗೆ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕುತ್ತಿರಲು ಜಟಾಯುವು ನನ್ನ ಭಾಗ್ಯವೇ ಭಾಗ್ಯ ಎಂದು ಆನಂದಿಸಿತು. ರಾಮ, ನಿನ್ನ ಸ್ವಂತ ತಂದೆಗೆ ಕೂಡ ಲಭಿಸದ ಮಹಾಪ್ರಾಪ್ತಿ ನನಗೆ ಲಭಿಸಿತು. ನಿನ್ನ ಸುವರ್ಣ ಹಸ್ತದಿಂದ ನೀರು ಕುಡಿಯುವಂಥ ಪ್ರಾಪ್ತಿ ನನಗೆ ಲಭಿಸಿತು. ಈಗ ನಿನ್ನ ತೊಡೆಯ ಮೇಲೆ ವಿಶ್ರಮಿಸಿಕೊಂಡು ನಿನ್ನ ಹಸ್ತಗಳಿಂದ ಅಮೃತವನ್ನು ಕುಡಿಯುತ್ತಾ ನನ್ನ ನೇತ್ರಗಳನ್ನು ನಿನ್ನ ಮುಖಪದ್ಮವನ್ನೇ ನೋಡುತ್ತಿರುವಾಗ ನನ್ನ ಪ್ರಾಣ ಹೋದರೆ ಅದು ನಿನ್ನಲ್ಲೇ ಸೇರಿ ಹೋಗುವುದಲ್ಲವೇ? ನಾನೆಷ್ಟು ಧನ್ಯ ಎನ್ನುತ್ತಾ ರಾಮ, ದುರ್ಮಾರ್ಗಿಯಾದ ರಾವಣನು ದಕ್ಷಿಣ ದಿಕ್ಕಿಗೆ ಹೋದನು. ಬಹುಶಃ ಲಂಕೆಗೇ ಹೋಗಿರಬೇಕು. ಆದ್ದರಿಂದ ನೀವು ನೇರವಾಗಿ ಲಂಕೆಗೇ ಹೋಗಿ ಆ ದುರ್ಮಾರ್ಗಿಯನ್ನು ಕೊಂದು ಆ ತಾಯಿಯನ್ನು ಪಡೆದುಕೊಳ್ಳಿ ಎಂದು ಒಮ್ಮೆ ಗಟ್ಟಿಯಾಗಿ ಉಚ್ಚರಿಸಿ ಪ್ರಾಣ ಬಿಟ್ಟಿತು. ರಾಮನು ಜಟಾಯುವಿನ ಪ್ರಾಣವನ್ನು ತನ್ನಲ್ಲಿ ಸೇರಿಸಿಕೊಂಡನು. ಅದರ ಕಾಯಕ್ಕೆ ಸಲ್ಲಿಸಬೇಕಾದ ಅಂತ್ಯಕ್ರಿಯೆಗಳನ್ನು ನಡೆಸಿ ಇಬ್ಬರೂ ಸ್ನಾನ ಮಾಡಿದರು. ಕಬಂಧ ವಧೆ.
ಜಟಾಯು ಹೇಳಿದ ಗುರುತನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟರು. ಹೀಗೆ ಹೋಗುತ್ತಿರುವಾಗ ಅಜಾಮುಖಿ ಎನ್ನುವ ಭಯಂಕರ ರೂಪಿಯಾದ ಒಬ್ಬಳು ರಾಕ್ಷಸಿಯು ದಾರಿಗೆ ಅಡ್ಡಬಂದು, ಆಹಾ, ಎಂಥ ಸುಂದರರು ನೀವು, ನಿಮ್ಮನ್ನು ಅನುಭವಿಸುವವರು ಎಂಥ ಧನ್ಯಾತ್ಮರು, ಈ ದಿನ ನನ್ನ ವ್ರತ ಫಲಿಸಿತು, ಮನೋಭೀಷ್ಟ ನೆರವೇರಿತು ಎಂದು ಲಕ್ಷ್ಮಣನ ಕೈಗಳನ್ನು ಹಿಡಿದುಕೊಂಡಳು. ಲಕ್ಷ್ಮಣನು ಆ ರಾಕ್ಷಸಿಯ ಉದ್ದೇಶವನ್ನು ತಿಳಿದು ಇವಳೂ ಕೂಡ ಶೂರ್ಪಣಖಿಯ ಮನಸ್ಸಿನವಳೇ ಎಂದು ನಿಶ್ಚಯಿಸಿ ಅವಳ ಅಂಗಗಳನ್ನು ತುಂಡರಿಸಿದನು. ಆ ಅರಣ್ಯವೂ ಕೂಡ ರಾಕ್ಷಸರಂತೆ ಭಯಂಕರವಾಗಿತ್ತು. ಅನೇಕ ಕ್ರೂರ ಮೃಗಗಳಿಂದ ತುಂಬಿತ್ತು. ಭಯಂಕರ ಶಬ್ದದಿಂದ ಕೂಡಿ ಎಂಥವರನ್ನೂ ಭಯಗೊಳಿಸುವಂತಿತ್ತು. ಹೀಗೆ ರಾಮಲಕ್ಷ್ಮಣರು ಪ್ರಯಾಣ ಮಾಡುತ್ತಿರಲು ವಿಕಾರ ರೂಪದ ಕಬಂಧನೆನ್ನುವ ರಾಕ್ಷಸನು ಅಡ್ಡ ಬಂದು ಭೂಮಿ ಆಕಾಶಗಳು ತತ್ತರಿಸುವಂತೆ ನಗುತ್ತಾ ರಾಮಲಕ್ಷ್ಮಣರ ಮೇಲೆ ಬಿದ್ದನು. ಕಬಂಧನ ಕೈಗಳು ಬಹಳ ಉದ್ದವಾಗಿದ್ದವು. ಅವನಿಗೆ ಶಿರಸ್ಸಿರಲಿಲ್ಲ. ಅವನು ತಿನ್ನುವ ಬಾಯಿ ಹೊಟ್ಟೆಯ ಮೇಲಿತ್ತು. ಅಮಾನುಷ ರೂಪದ ಅವನು ಅತ್ಯಂತ ವಿಚಿತ್ರ ಆಕಾರವುಳ್ಳವನಾಗಿದ್ದನು. ಅವನು ಆ ಅಡವಿಯಲ್ಲಿ ಅನೇಕ ವಿಧವಾಗಿ ಪ್ರಾಣಿಗಳನ್ನು ಹಿಂಸಿಸುತ್ತಿದ್ದನು. ರಾಮನು ಅವನನ್ನು ಸಂಹರಿಸಿ ವನಚರರ ಭಯವನ್ನು ನಿವಾರಿಸಿದನು. ಪ್ರಾಣ ಬಿಡುವ ಮೊದಲು ಆ ಕಬಂಧನು, ಓ ನಾಥ, ನಿಮ್ಮ ದರ್ಶನ ಸ್ಪರ್ಶನ ಸಂಭಾಷಣೆಗಳಿಂದ ನನ್ನ ಶಾಪ ಪಾಪಗಳು ಪೂರ್ತಿ ನಾಶವಾದುವು, ನಾನು ಧನ್ಯನಾದೆ ಎನ್ನುತ್ತಾ, ರಾಮ, ನಿನ್ನ ಕಾರ್ಯವು ಯಾವ ಅಡ್ಡಿ ಆತಂಕಗಳೂ ಇಲ್ಲದೆ ದಿಗ್ವಿಜಯ ಹೊಂದುವುದು ಎಂದು ನಮಸ್ಕರಿಸಿ ಪ್ರಾಣ ಬಿಟ್ಟನು. ಶಬರಿ. ಉದಾರ ಚಿತ್ತನಾದ ರಾಮನು ಅಲ್ಲಿಂದ ಹೊರಟು ಪಾದಚಾರಿಯಾಗಿ ತಮ್ಮನೊಂದಿಗೆ ಬರುತ್ತಿರಲು ಬಾಗಿದ ಬೆನ್ನು, ಹಣ್ಣುಗೂದಲು, ಗುಳಿ ಬಿದ್ದ ಕಣ್ಣುಗಳು, ನಡುಗುವ ಕೈಗಳ ಒಬ್ಬ ವೃದ್ಧ ಸ್ತ್ರೀ ತಲೆಯ ಮೇಲೊಂದು ಹಣ್ಣಿನ ಬುಟ್ಟಿಯನ್ನಿಟ್ಟುಕೊಂಡು ಇವರತ್ತ ಬರುತ್ತಿದ್ದಳು. ಈ ಸುಂದರ ರೂಪಿಗಳನ್ನು ನೋಡಿ ಮುನೀಶ್ವರರು ವರ್ಣಿಸುತ್ತಿದ್ದ ಆ ರಾಮಲಕ್ಷ್ಮಣರು ಇವರೇ ಇರಬಹುದೇನೋ ಎಂದು ಊಹಿಸಿ ಒಂದು ಮರದ ಬಳಿ ಬುಟ್ಟಿಯನ್ನು ಕೆಳಗಿಟ್ಟು ಕೈ ಜೋಡಿಸಿ ರಾಮ ರಾಮ ಎಂದು ಸ್ಮರಣೆ ಮಾಡುತ್ತಾ ನಿಂತಳು. ಲಕ್ಷ್ಮಣನು ಇದೂ ಒಂದು ಮಾನವಾಕಾರ ಧರಿಸಿದ ರಾಕ್ಷಸಿಯೇ ಎನ್ನಲು ರಾಮನು, ನಿನ್ನ ಊಹೆ ಸರಿಯಲ್ಲ ಎಂದನು. ಇಬ್ಬರೂ ವಿಶ್ರಮಿಸಿಕೊಳ್ಳುವುದಕ್ಕಾಗಿ ಮರದ ಕೆಳಗೆ ಬಂದು ನಿಂತರು. ಸಮೀಪದಲ್ಲೇ ಶಬರಿಯ ಆಶ್ರಮವೂ ಇತ್ತು. ಕಮಲದಂಥ ಕಣ್ಣುಗಳು, ಗುಂಗುರು ಗುಂಗುರು ಮುಂಗುರುಳು, ಶ್ಯಾಮಲ ವರ್ಣದ ಆ ಆಜಾನುಬಾಹುಗಳನ್ನು ನೋಡಿ ಶಬರಿಯು ಕುತೂಹಲ ತಡೆಯಲಾರದೆ ಬಂದು ಅವರ ಪಾದಗಳ ಮೇಲೆ ಬಿದ್ದು, ನಾಥ ನಾಥ, ನೀವು ಎಲ್ಲಿಂದ ಬರುತ್ತಿದ್ದೀರಿ? ನಿಮ್ಮ ಹೆಸರೇನು ಎಂದು ಕೇಳಿದಳು. ಶ್ರೀರಾಮನು ಮುಗುಳ್ನಗುತ್ತಾ, ಅಮ್ಮ, ನಾವು ಅಯೋಧ್ಯೆಯಿಂದ ಬಂದೆವು. ಅರಣ್ಯದಲ್ಲಿ ವಾಸಿಸುತ್ತಿದ್ದೇವೆ. ನನ್ನನ್ನು ರಾಮನೆಂದು, ಈ ನನ್ನ ತಮ್ಮನನ್ನು ಲಕ್ಷ್ಮಣನೆಂದು ಕರೆಯುವರು ಎಂದೊಡನೆಯೇ, ತಂದೆಯೇ, ನನ್ನ ಚಿರಕಾಲದ ಆಸೆ ತೀರಿತು, ಜನ್ಮ ಸಾರ್ಥಕವಾಯಿತು. ರಾತ್ರಿ ಹಗಲು ಕಣ್ಣುಗಳು ಕಾಯಗಳು ನಿಮ್ಮನ್ನೇ ಎದುರು ನೋಡುತ್ತಿದ್ದವು. ನನ್ನ ಪ್ರಯತ್ನ ಫಲಿಸಿತು, ನನ್ನ ತಪಸ್ಸು ಸಿದ್ಧಿಸಿತು. ಆಹಾ, ನಾನೆಂಥ ಧನ್ಯಾತ್ಮಳು! ಇದು ನನ್ನ ಗುರುವಿನ ಅನುಗ್ರಹವೇ, ದೈವ ಪ್ರೇರಣೆಯೇ ಎಂದು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಓಡಿ ಹೋಗಿ ಹಿಡಿಯಲಾರದಷ್ಟು ಆನಂದದಿಂದ ಬುಟ್ಟಿಯನ್ನು ಅವರ ಬಳಿಗೆ ತಂದಳು. ರಾಮನು, ಅಮ್ಮ, ನಿನ್ನ ಗುರು ಯಾರು ಎಂದು ಅವಳನ್ನು ಪ್ರಶ್ನಿಸಿದನು. ನನ್ನ ಗುರು ಮಾತಂಗ ಮುನಿ. ಈ ಅರಣ್ಯದಲ್ಲಿ ಸ್ತ್ರೀಯರಿಗೆ ಆಶ್ರಮಗಳಲ್ಲಿ ಸ್ಥಳ ನೀಡಲು ಯಾರೂ ಒಪ್ಪದಿದ್ದುದರಿಂದ ಅವರು ನೀಡುತ್ತಿದ್ದ ಉಪದೇಶಗಳನ್ನು ಮರದ ಕೆಳಗೆ ಪೊದೆಗಳಲ್ಲಿ ಇದ್ದುಕೊಂಡು ಕೇಳುತ್ತಿದ್ದೆ. ಬೆಳಗಾಗುತ್ತಲೇ ಋಷಿಮುನಿಗಳು ಸ್ನಾನ ಸಂಧ್ಯಾದಿಗಳಿಗಾಗಿ ನದಿಗೆ ಹೋಗುವ ದಾರಿಯನ್ನು ಗುಡಿಸುತ್ತಿದ್ದೆ. ಕಲ್ಲು ಮುಳ್ಳುಗಳನ್ನು ಆಯ್ದು ತೆಗೆಯುತ್ತಿದ್ದೆ. ಹೀಗೆ ಪರೋಕ್ಷ ಸೇವೆ ಮಾಡುತ್ತಾ ಕಂದಮೂಲಾದಿಗಳನ್ನು ತಿನ್ನುತ್ತಾ ಕಾರಡವಿಯಲ್ಲಿ ಕಾಲವನ್ನು ಕಳೆಯುತ್ತಿದ್ದೆ. ನನ್ನ ಮನಸ್ಸನ್ನು ತಿಳಿದ ಮಹಾನುಭಾವ ಮಾತಂಗ ಮುನಿ, ಅಮ್ಮ, ನಿನ್ನ ಕಾಯವು ಪಕ್ವವಾದ ಸ್ಥಿತಿಗೆ ಬಂದಿದೆ. ಹೀಗೆ ನೀನು ಇನ್ನೂ ಶ್ರಮ ಪಡುತ್ತಿದ್ದರೆ ಬಹಳ ಆಯಾಸಗೊಳ್ಳುತ್ತೀಯೇ. ಆಶ್ರಮದಲ್ಲಿದ್ದು ವಿಶ್ರಾಂತಿ ತೆಗೆದುಕೋ ಎಂದು ಹೇಳಿದರು. ಅವರ ಪವಿತ್ರ ಆಜ್ಞೆಯನ್ನು ಶಿರಸಾವಹಿಸಿ ಆಶ್ರಮದ ಸೇವೆ ಮಾಡುತ್ತಾ ಇರಲು ಋಷಿಯು ಕಾಯವನ್ನು ಬಿಡಲುದ್ದೇಶಿಸಿ ಒಂದು ದಿನ ನನ್ನನ್ನು ಹತ್ತಿರ ಕರೆದು,
ಶಬರಿ, ನಾನು ಬಂದ ಕಾರ್ಯ ಪೂರ್ತಿಯಾಗಿತು. ನಾನಿನ್ನು ಕಾಯವನ್ನು ಬಿಡುವವನಿದ್ದೇನೆ. ನೀನು ಈ ಆಶ್ರಮದಲ್ಲೇ ಇರು. ಸ್ವಲ್ಪ ಕಾಲದಲ್ಲೇ ರಾಮಚಂದ್ರನು ಈ ಅಡವಿಗೆ ಬರುತ್ತಾನೆ. ಅವನನ್ನು ಆಶ್ರಮಕ್ಕೆ ಕರೆತಂದು ಅವನ ಸೇವೆಯನ್ನು ಮಾಡಿ ಅವನ ಪಾದ ಸ್ಪರ್ಶದಿಂದ ಆಶ್ರಮವನ್ನು ಪವಿತ್ರ ಮಾಡು ಎಂದು ಆಜ್ಞಾಪಿಸಿದರು. ಅಂಥ ಪವಿತ್ರವಾದ ಗುರುಮೂರ್ತಿ ಇಲ್ಲದ ಆಶ್ರಮದಲ್ಲಿ ನಾನು ಜೀವಿಸುವುದಾದರೂ ಹೇಗೆ? ನನ್ನನ್ನೂ ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಎಂದು ಬಹು ವಿಧವಾಗಿ ಪ್ರಾರ್ಥಿಸಿದೆ. ಗುರು ಏನೆಂದರೂ ಕೇಳದೆ ರಾಮನ ಆಗಮನ ನಿಮಿತ್ತವಾಗಿ ನೀನು ಇಲ್ಲಿ ಇರಲೇಬೇಕು ಎಂದು ಆಜ್ಞಾಪಿಸಿ ಪ್ರಾಣಬಿಟ್ಟರು. ಅಂದಿನಿಂದ ನಿಮ್ಮ ಆಗಮನಕ್ಕಾಗಿ ಕಾಯುತ್ತಿದ್ದೇನೆ. ಈ ವೃದ್ಧ ಕಾಯದಿಂದ ಕಾಲ ಕಳೆಯುತ್ತಿದ್ದೇನೆ. ಓ ರಾಮ, ಓ ನಾಥ, ಓ ಆರ್ತತ್ರಾಣ ಪರಾಯಣ, ಓ ಋಷಿ ಮಾನಸ ಸಂಚಾರಿ, ಇಂದಿಗೆ ನನ್ನ ವ್ರತ ಫಲಿಸಿತು, ಗುರು ಸಂಕಲ್ಪ ಫಲಿಸಿತು. ಕೆಲವೇ ಹೆಜ್ಜೆ ದೂರದಲ್ಲಿ ಆಶ್ರಮವಿದೆ. ದಯಮಾಡಿ ನನ್ನೊಂದಿಗೆ ಬಂದು ಅದನ್ನು ಪಾವನ ಮಾಡಬೇಕು ಎಂದು ರಾಮನ ಪಾದಗಳ ಮೇಲೆ ಬಿದ್ದಳು. ಶ್ರೀರಾಮನು ಸಹಜ ಪ್ರೇಮ ಸ್ವರೂಪನಾದ್ದರಿಂದ ಶಬರಿಯ ಭಕ್ತಿ ಪ್ರಪತ್ತಿಗಳಿಗೆ ಆನಂದಿಸಿ ಲಕ್ಷ್ಮಣನೊಂದಿಗೆ ಮಾತಂಗ ಆಶ್ರಮಕ್ಕೆ ಹೋದನು. ಆಹಾ, ಶಬರಿಯ ಆನಂದಕ್ಕೆ ಪಾರವೇ ಇಲ್ಲ. ಅವಳ ಆನಂದ ಮೇರೆ ಮೀರಿ ಹರಿಯಿತು. ನಡೆಯಲಾರದ ನಿಶ್ಶಕ್ತಿಯ ನಾರೀಮಣಿಗೆ 1000 ಆನೆಯ ಬಲ ಬಂದಿತು. ಸಟ ಸಟ ಹೋಗಿ ನದಿಯಿಂದ ನಿರ್ಮಲವಾದ ನೀರು ತಂದು ತಾನು ರುಚಿ ನೋಡಿ ತಂದ ಫಲಗಳನ್ನು ರಾಮಲಕ್ಷ್ಮಣರ ಮುಂದಿಟ್ಟು ಅವರ ಮುಖ ಕಮಲಗಳನ್ನು ತೃಪ್ತಿಯಾಗುವಷ್ಟು ನೋಡುತ್ತಾ ರಾಮನ ಪಾದಗಳನ್ನು ತೊಳೆದು ಆ ತೀರ್ಥವನ್ನು ಶಿರಸ್ಸಿನ ಮೇಲೆ ಪ್ರೋಕ್ಷಿಸಿಕೊಂಡು ಕುಡಿದು, ಸ್ವಾಮಿ, ನನ್ನ ಕೋರಿಕೆ ತೀರಿತು. ಇನ್ನು ನಾನೇತಕ್ಕೆ ಬದುಕಿರಬೇಕು? ರಾಮ ದರ್ಶನಕ್ಕಾಗಿ ಬದುಕಿದ್ದೆ. ರಾಮನನ್ನು ನೋಡಿದ್ದಾಯಿತು. ಇನ್ನು ಈ ಪ್ರಾಣವನ್ನು ತಮ್ಮ ಪಾದಗಳಲ್ಲಿ ಸೇರಿಸಿಕೊಳ್ಳಿ. ನಿಮ್ಮ ಅಪಾರವಾದ ಕೀರ್ತಿಯನ್ನು ಕೇಳಿದ್ದೆ. ಇಂದು ನಿಮ್ಮನ್ನು ನೋಡಿದೆ, ಧನ್ಯಳಾದೆ ಎಂದು ಪ್ರಾರ್ಥಿಸಿದಳು. ರಾಮನು ಅವಳು ಕೊಟ್ಟ ಹಣ್ಣುಗಳನ್ನು ಅತ್ಯಂತ ಪ್ರೀತಿಯಿಂದ ತಿನ್ನುತ್ತಾ, ಅಮ್ಮ, ನಿನ್ನ ಮನಸ್ಸೆಷ್ಟು ಮಧುರವೋ ನಿನ್ನ ಫಲಗಳೂ ಅಷ್ಟೇ ಮಧುರವಾಗಿದೆ. ನಿಜವಾಗಿ ಇವು ಮರದ ಫಲಗಳಲ್ಲ, ಅಡವಿಯ ಮರಗಳ ಫಲ ಇಷ್ಟು ಮಧುರವಾಗಿರುವುದಿಲ್ಲ. ನಿನ್ನ ಜೀವಿತ ವೃಕ್ಷದ ಮನೋಫಲಗಳೇ ಇವು ಎಂದು ಫಲಗಳ ರುಚಿಯನ್ನು ವರ್ಣಿಸುತ್ತಾ ತಿನ್ನುತ್ತಿದ್ದನು. ಅದನ್ನು ನೋಡಿ ಲಕ್ಷ್ಮಣನಿಗೆ ಅತ್ಯಂತ ಆನಂದವಾಯಿತು. ಏಕೆಂದರೆ ಸೀತಾವಿಯೋಗ ಸಂಭವಿಸಿದ ದಿನದಿಂದ ರಾಮನು ತಾನಾಗಿ ಇಷ್ಟದಿಂದ ಫಲಗಳನ್ನು ತಿಂದಿರಲಿಲ್ಲ. ಲಕ್ಷ್ಮಣನು ಬಲವಂತದಿಂದ ತಿನ್ನಿಸಬೇಕಾಗಿತ್ತು. ಆಗಲೂ ಅರ್ಧವೋ ಒಂದೋ ಹಣ್ಣನ್ನು ತಿನ್ನುತ್ತಿದ್ದನೇ ವಿನಾ ಹೊಟ್ಟೆ ತುಂಬುವಷ್ಟು, ಲಕ್ಷ್ಮಣನಿಗೆ ತೃಪ್ತಿಯಾಗುವಷ್ಟು ತಿನ್ನುತ್ತಿರಲಿಲ್ಲ. ಶಬರಿಯು ಮರದ ಕೆಳಗೆ ಬಿದ್ದಿದ್ದ ಹಣ್ಣುಗಳನ್ನು ಆಯ್ದು ತೊಳೆದು ಶುಭ್ರ ಮಾಡಿ ರುಚಿ ನೋಡಿ ಮಧುರವಾದ ಫಲಗಳನ್ನೇ ಆರಿಸಿ ದಿನವೂ ರಾಮನಿಗೆ ಎದುರು ನೋಡುತ್ತಿದ್ದು ಕಡೆಗೆ ರಾಮನ ಪ್ರಸಾದವೆಂದು ತಾನೇ ತಿನ್ನುತ್ತಿದ್ದಳು. ಹೀಗೆ ದಿನವೂ ರಾಮನಿಗಾಗಿ ಹೊಸ ಫಲಗಳನ್ನು ಆಯ್ದಿಡುತ್ತಿದ್ದಳು. ಶಬರಿಯು ತನ್ನ ಪ್ರೇಮ ರಸವನ್ನು ಆ ಫಲರಸದೊಂದಿಗೆ ಐಕ್ಯಗೊಳಿಸಿದ್ದಳಾದ್ದರಿಂದ ರಾಮಚಂದ್ರನು ಆ ಫಲದ ರಸವನ್ನು ಪ್ರೀತಿಯಿಂದ ತೃಪ್ತಿಯಾಗುವಂತೆ ಕುಡಿಯುತ್ತಿದ್ದಾನೆಂದು ಲಕ್ಷ್ಮಣನು ಆನಂದಪಟ್ಟು ಶಬರಿಯ ಭಕ್ತಿಯನ್ನು ಮೆಚ್ಚಿದನು. ಆಕೆಯ ವೃದ್ಧಾಪ್ಯದಲ್ಲಿದ್ದ ದೈವ ರಸವನ್ನು ಅರ್ಥ ಮಾಡಿಕೊಂಡು ಆನಂದಿಸಿದನು. ಅವಳು ಕೈಜೋಡಿಸಿಕೊಂಡು, ಓ ನಾಥ, ನಾನು ನೀಚ ಜಾತಿಯಲ್ಲಿ ಜನಿಸಿದ ಸ್ತ್ರೀ, ಮಂದಮತಿ, ಮೂರ್ಖೆ, ವಿದ್ಯೆ ಇಲ್ಲದ ಅಜ್ಞಾನಿ. ನನ್ನ ವಿಷಯ ಏನೆಂದು ಹೇಳಲಿ? ನಾನು ಅಧಮಾಧಮರಲ್ಲಿ ಅಧಮಳು, ಅಶಕ್ತಳು, ಮಾತು ಬಲ್ಲವಳಲ್ಲ, ತಿಳಿವಳಿಕೆ ಶೂನ್ಯ, ತಪಶಕ್ತಿ ಇಲ್ಲ. ಕೇವಲ ದೈವ ಪ್ರೀತಿಯೊಂದಲ್ಲದೆ ಅನ್ಯ ಶಕ್ತಿಗಳಲ್ಲಿ ಅತಿ ಕೆಳಮಟ್ಟದವಳಾದ ನನ್ನನ್ನು ಆದರಿಸಿ ಆನಂದವಿತ್ತ ನಿನ್ನ ಕರುಣೆಯೇ ನನ್ನನ್ನು ಅನುಗ್ರಹಿಸಿತಲ್ಲದೆ ನನ್ನ ಭಕ್ತಿ ಶಕ್ತಿಗಳಲ್ಲ ಎಂದು ರಾಮಚಂದ್ರನ ಪ್ರೇಮ ದಯೆಗಳನ್ನು ಕೊಂಡಾಡಿದಳು. ಅವಳ ಮಾತನ್ನು ಕೇಳುತ್ತಿದ್ದ ರಾಮನು ಶಬರಿಯ ಶಿರಸ್ಸನ್ನು ಸವರುತ್ತಾ, ಅಮ್ಮ, ನನಗೆ ಭಕ್ತಿಯೊಂದೇ ಪ್ರಧಾನ ವಿನಾ ವಿದ್ಯೆ, ಪ್ರತಿಭೆ, ಜನ್ಮ, ವಂಶಗಳನ್ನು ನಾನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದೇ ಇಲ್ಲ.
ಸಮಸ್ತ ತಪಶ್ಶಕ್ತಿಗಿಂತ ಪ್ರೇಮಪೂರಕವಾದ ಭಕ್ತಿಯೇ ನನಗೆ ಮಧುರ. ನಾನು ಅದನ್ನು ಮಾತ್ರವೇ ಆಶಿಸುವುದು. ಶೀಲವಿಲ್ಲದ ಮನುಷ್ಯನು ಎಂಥವನಾದರೂ ನನಗೆ ಭಗವತ್ ಪ್ರೀತಿಗೆ ಅತಿ ದೂರವಾದವನೇ. ಓ ಶಬರಿ, ನವವಿಧ ಭಕ್ತಿ ಮಾರ್ಗಗಳಲ್ಲಿ ಯಾವ ಒಂದು ಮಾರ್ಗವನ್ನವಲಂಬಿಸಿದರೂ ಸಾಕು. ಆದರೆ ನೀನು ನವವಿಧ ಮಾರ್ಗಗಳನ್ನೂ ಅವಲಂಬಿಸಿರುವೆ. ಭಕ್ತರಲ್ಲಿ ನಿನಗಿಂತಲೂ ಅಧಿಕವಾದವರು ನನಗೆ ಯಾರೂ ಕಂಡುಬರುತ್ತಿಲ್ಲ. ಹೃದಯದಿಂದ ಹರಿದು ಬಂದ ನಿನ್ನ ನಿರ್ಮಲ, ನಿಶ್ಚಲ, ನಿಸ್ವಾರ್ಥ ಪ್ರೇಮ ಪ್ರವಾಹವೇ ನನ್ನನ್ನು ಎಲ್ಲ ರೀತಿಯಿಂದಲೂ ತೃಪ್ತಿಪಡಿಸಿತು. ಸ್ವಲ್ಪದಲ್ಲೂ ಸಹ ನೀನು ಪರರನ್ನು ನೋಯಿಸಲಿಲ್ಲ. ಇಂಥ ಸ್ವಚ್ಛವಾದ ಚಿತ್ತಕ್ಕಿಂತ ಮಿಗಿಲಾದ ಚಿತ್ತ ಬೇರೊಂದಿಲ್ಲ. ಒಳ್ಳೆಯದಕ್ಕೆ ಉಬ್ಬಿ ಕೆಟ್ಟದ್ದಕ್ಕೆ ಕುಗ್ಗಿ ಕೃಶವಾಗುವ ಚಂಚಲ ಸ್ವಭಾವ ನಿನ್ನದಲ್ಲ. ನೀನು ಎಲ್ಲ ವಿಷಯದಲ್ಲೂ ಧನ್ಯಳಾದೆ ಎಂದು ಹೇಳಿದನು. ರಾಮನಾಡಿದ ಮಾತುಗಳನ್ನು ಕೇಳಿ ಶಬರಿಯು, ರಾಮ, ದೈವವನ್ನು ಪ್ರೀತಿಗೊಳಿಸುವುದಕ್ಕಿಂತ ಭಕ್ತನಿಗೆ ಬೇರೊಂದು ಪ್ರಿಯವಾದ ಮಾರ್ಗ ಇಲ್ಲ ಅಲ್ಲವೇ? ಯಾರು ಪ್ರೀತರಾಗಲಿ ಆಗದೆ ಹೋಗಲಿ, ನಿನ್ನ ಮನಸ್ಸನ್ನು ತೃಪ್ತಿಗೊಳಿಸುವುದೊಂದಲ್ಲದೆ ಬೇರೇನೂ ನನಗೆ ಬೇಡ. ಇವತ್ತು ನನ್ನ ತಂದೆ, ನನ್ನ ಪರಮಾತ್ಮ, ನನ್ನ ಪ್ರಾಣನಾಥ, ಜಗನ್ನಾಥ, ಲೋಕನಾಥ, ವಿಶ್ವನಾಥ, ನೀನು ನನಗೆ ಪ್ರಸನ್ನನಾದೆಯಲ್ಲವೇ? ಓ ಜಾನಕಿ ವಲ್ಲಭ ಎಂದೊಡನೆ ರಾಮನಿಗೆ ಜಾನಕಿಯ ನೆನಪು ಮಾಡಿಕೊಟ್ಟಂತಾಯಿತು. ಆಗ ರಾಮನು, ಶಬರಿ, ಇಷ್ಟು ಹೊತ್ತು ಯಾರ ಚಿಂತೆಯೂ ಇಲ್ಲದೆ ಆನಂದದಲ್ಲಿ ಮುಳುಗಿದ್ದ ನಮ್ಮನ್ನು ಮತ್ತೆ ಚಿಂತೆಯಲ್ಲಿ ಮುಳುಗಿಸಿದೆಯಲ್ಲ ಎನ್ನುತ್ತಲೇ ಶಬರಿಯು ತಲೆ ಎತ್ತಿ, ನಾಥ, ಏನಂದೆ? ನನ್ನ ಅಪರಾಧವನ್ನು ಮನ್ನಿಸು ಎಂದು ಪಾದಗಳ ಮೇಲೆ ಬಿದ್ದಳು. ರಾಮನು, ಶಬರಿ, ಜಾನಕಿಯ ಸಮಾಚಾರ ನೀನೇನಾದರೂ ಕೇಳಿಬಲ್ಲೆಯಾ ಎಂದು ಕೇಳಿದನು. ಶಬರಿಯು, ಜಾನಕಿ ನನಗೆ ಗೊತ್ತಿಲ್ಲವೇ? ರಾಮ ತತ್ವವನ್ನು ತಿಳಿದ ಪ್ರತಿ ಸ್ತ್ರೀಯೂ ಜಾನಕಿ ತತ್ವವನ್ನು ತಿಳಿಯದೇ ಇಲ್ಲ. ಆ ಮಹಾಸಾಧ್ವೀಮಣಿ, ವನಿತಾರತ್ನ, ಸ್ತ್ರೀ ಜಾತಿ ಜ್ಯೋತಿ, ಆ ತಾಯಿ ಎಷ್ಟು ಅದೃಷ್ಟವಂತಳೋ! ಅವಳು ರಾಮನ ನೆರಳಲ್ಲವೇ? ರಾಮ, ಮಾತಂಗ ಮಹರ್ಷಿಗಳು ಹೇಳಿದ ಸೀತಾ ತತ್ವವನ್ನು ನಿಮಗೆ ಭಿನ್ನವಿಸುತ್ತೇನೆ. ನಿಮಗೆ ತಿಳಿಯದದ್ದೇನೂ ಇಲ್ಲ. ಜಾನಕಿ ತತ್ವ ಕೇಳಿದ್ದರಿಂದ ನುಡಿಯುವೆನು. ರಾಮನು ರಾಕ್ಷಸ ಸಂಹಾರ ನಿಮಿತ್ತವಾಗಿ ಒಂದು ನೆಪ ಮಾಡಿಕೊಂಡು ಮಂಧರೆ ಕೈಕೇಯರಲ್ಲಿ ಮಾಯೆಯನ್ನು ಪ್ರವೇಶ ಮಾಡಿಸುವನು. ಸೀತಾರಾಮ ಲಕ್ಷ್ಮಣರು ಅಯೋಧ್ಯೆಯನ್ನು ಬಿಟ್ಟು ಅರಣ್ಯ ಪ್ರವೇಶಿಸುವರು. ಅವರು ಸ್ವಲ್ಪ ಕಾಲ ದಂಡಕಾರಣ್ಯದಲ್ಲಿ ಋಷಿಗಳನ್ನು ಅನುಗ್ರಹಿಸಿ ಅವರ ತಪಸ್ಸಾಧನೆಗಳಿಗೆ ಅಡ್ಡಿ ಮಾಡುವ ರಾಕ್ಷಸರನ್ನು ಹತಮಾಡಿ ಋಷ್ಯಾಶ್ರಮಗಳನ್ನು ಕಾಪಾಡುತ್ತಾ ರಾಕ್ಷಸನಾದ ರಾವಣನೊಂದಿಗೆ ಸಂಬಂಧವೇರ್ಪಡಿಸಿಕೊಳ್ಳುವ ಸಲುವಾಗಿ ನಾಟಕವಾಡುವರು. ಆ ನಾಟಕದಲ್ಲಿ ರಾವಣನು ಸೀತೆಯನ್ನು ಅಪಹರಿಸುವಂತೆ ರಾಮನೇ ಸಂಕಲ್ಪಿಸುವನು. ರಾವಣನು ಅಪಹರಿಸಿದ ಸೀತೆಯೂ ನಿಜವಾದ ಸೀತೆಯಲ್ಲ, ಆದರೆ ಲೋಕದೃಷ್ಟಿಗೆ ಅವಳೇ ಸೀತೆಯಾಗಿ ಕಾಣುವುದು. ಆ ನೆಪದಲ್ಲಿ ರಾಮನು ಸೀತಾನ್ವೇಷಣೆ ಮಾಡುತ್ತಾ ನಮ್ಮ ಆಶ್ರಮವನ್ನು ಪ್ರವೇಶಿಸುವನು. ಆಗ ನಿನಗೆ ಮಹಾಭಾಗ್ಯ ಲಭಿಸುವುದು ಎಂದು ಮಾತಂಗ ಋಷಿಗಳು ಹೇಳಿದರು. ಅಷ್ಟೇ ಅಲ್ಲ, ನಮ್ಮ ಆಶ್ರಮದಿಂದ ಹೊರಟು ಅಣ್ಣನೊಂದಿಗೆ ದ್ವೇಷ ಮಾಡಿಕೊಂಡು ಸಮೀಪದ ಋಷ್ಯಮೂಕ ಪರ್ವತದಲ್ಲಿ ಅರಣ್ಯವಾಸ ಮಾಡುತ್ತಿರುವ ಸುಗ್ರೀವನೊಂದಿಗೆ ಸ್ನೇಹ ಮಾಡಿಕೊಂಡು ಅವನ ಮೂಲಕ ಸೀತಾನ್ವೇಷಣೆ ಮಾಡಿ ರಾವಣ ಸಂಹಾರ ಮಾಡುವನು ಎಂದೂ ಹೇಳಿದರು. ಲೀಲಾ ನಾಟಕ ಸೂತ್ರಧಾರಿಯಾದ ನಿನ್ನ ಚರ್ಯೆಯನ್ನು ಅವರಂದೇ ಹೇಳಿದ್ದರು. ನಿನ್ನ ನಟನೆಯು ಲೋಕನಟನೆ. ನಿನ್ನ ಸಂಕಲ್ಪವಿಲ್ಲದ ಯಾವ ಸಣ್ಣ ಕಾರ್ಯವೂ ಜರುಗದು. ನಾಥ, ಏನೂ ತಿಳಿಯದವನಂತೆ ನಟಿಸುತ್ತಾ ಸೀತೆಗಾಗಿ ಚಿಂತಿಸುವವನಂತೆ ತೋರಿಸಿಕೊಳ್ಳುವುದನ್ನು ಪಾಮರರು, ಆತ್ಮವಿಶ್ವಾಸಿಗಳು, ನಾಸ್ತಿಕರು ಸಾಮಾನ್ಯ ದೃಷ್ಟಿಯಲ್ಲಿ ನೋಡುವರೇ ಹೊರತು ದೈವತ್ವವನ್ನು ತಿಳಿದವರು, ಆತ್ಮವಿಶ್ವಾಸವುಳ್ಳ ಸಾಧಕರು, ಭಕ್ತರು ನಿನ್ನ ನಟನೆಗಳನ್ನು ನಂಬುವುದಿಲ್ಲ. ಎಲ್ಲಕ್ಕೂ ನೀನೇ ಕರ್ತ. ನಿನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅವರವರಲ್ಲಿ ಆಯಾ ಭಾವನೆಗಳನ್ನು ಕೂಡ ಆಯಾ ಸಮಯಕ್ಕೆ ತಕ್ಕ ರೀತಿಯಲ್ಲಿ ನೀನೇ ಸಂಕಲ್ಪಿಸುತ್ತೀಯೇ ವಿನಾ ಅವರು ಎಷ್ಟು ಮಾತ್ರಕ್ಕೂ ಕರ್ತರಲ್ಲ.
ಅಜ್ಞಾನಿಗಳು ಕೆಲವರು ನಾವೇ ನಮ್ಮ ಕೆಲಸಗಳಿಗೆ ಕರ್ತರೆಂದು ಭಾವಿಸುವರು. ನಿಜಕ್ಕೂ ಅದೇ ಅಜ್ಞಾನ. ರಾಮ, ನನ್ನ ಅತಿ ಭಾಷಣವನ್ನು ಕ್ಷಮಿಸಿ ನನ್ನನ್ನು ಅನುಗ್ರಹಿಸು ಎಂದು ಪಾದಗಳ ಮೇಲೆ ಬಿದ್ದಳು. ಯೋಗಾಗ್ನಿಯು ಅವಳ ದೇಹವನ್ನು ಭಸ್ಮ ಮಾಡಿತು. ಅವಳ ಪ್ರಾಣವು ರಾಮ ಪಾದಗಳಲ್ಲಿ ಸೇರಿತು. ಜೈ ಸಾಯಿರಾಮ್.